शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवद्भोज्यवादसद्गुरुभ्यो नमः। वन्दे सच्चिदानन्दं यतिवर्यं महामहिं वेदवेदान्तसारथ्यं सद्गुरुं प्रणतोऽस्म्यहं। सदाहं सम्प्रदायज्ञं संयमेन्द्रं तदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। तदीहि भगवो ब्रह्म। ನಿನ್ನೆ ಆ ಕೊನೆ ಶ್ಲೋಕ ಓದಿದ್ದೀವಿ, ಪರಿಚಯವೂ ಆಯ್ತು. 20ನೇ ಶ್ಲೋಕ ಆಯಿತು. ಭಾಷ್ಯ ಓದಬೇಕು. ಸನ್ಯಾಸಿನಃ ಧರ್ಮ್ಯಾಮೃತಂ ಧರ್ಮಾದನಪೇತಂ. ಏತೋ ಸನ್ಯಾಸಿನಃ ಧರ್ಮ್ಯಾಮೃತಂ ಧರ್ಮಾದನಪೇತಂ. ಏತಿನ ಯಾವ ಸನ್ಯಾಸಿಗಳಾದರೋ, ಏತು ಸನ್ಯಾಸಿನಃ ತನ್ಮಯ, ಯಾವ ಸನ್ಯಾಸಿಗಳಿದ್ದಾರೋ ಅಂದ್ರೆ ಆತ್ಮಜ್ಞಾನಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರಿಗೆ ಸನ್ಯಾಸಿಗಳು ಅಂತಾರೆ. ಫುಲ್ ಡಿವೋಟು, ಪಾರ್ಷಿಯಲಿ ಡಿವೋಟು ಇತ್ಯಾದಿ ಗೃಹಸ್ಥರು, ಬಾಕಿ ಫುಲ್ ಡಿವೋಟ್ ಆಗಿರೋದು ಸನ್ಯಾಸಿಗಳು. ಫುಲ್ ಅದು ಭಗವಂತನಿಗೆ ಇಷ್ಟ. ಪೂರ್ತಿ ತನ್ನ ಜೀವನವನ್ನೇ ಪರಮಾತ್ಮ ಒಪ್ಪಿಸಿಕೊಂಡಂತಹ ಸಾಧಕರಿದಾರಲ್ಲ, ಅದು ಭಕ್ತಾಹ ಅತೀಮ ಮೇಪ್ರಿಯ ಅಂತ. ಅವರು ಈ ಧರ್ಮಕ್ಕೆ ಹೊರಚಾಗದ ಅಮೃತತ್ವಕ್ಕೆ ಕಾರಣವಾಗಿರುವ ಇದನ್ನ ಅದೇ ಧರ್ಮಾಮೃತ. ಧರ್ಮ್ಯಾನ ಧರ್ಮಾದ ಅನಪೇತಂ ಧರ್ಮ ಅಮೃತತ್ವ ಹೇತು ಅಮೃತಂ ಬೈತಾರೆ. ಧರ್ಮ್ಯಂಚ ತತ್ ಅಮೃತಂಚ ತತ್. ಧರ್ಮಕ್ಕೆ ಹೊರಚಾಗದೇ ಇದ್ದದ್ದಾಗಿದೆ, ಅಮೃತ ಸ್ವರೂಪವೂ ಆಗಿದೆ ಎಂದ್ರು. ಹೇಗೆ ಅಂದ್ರೆ ಅಮೃತತ್ವ ಹೇತುತ್ವ. ಇದೇ ಅಮೃತ ಅಲ್ಲ, ಅಮೃತತ್ವಕ್ಕೆ ಹೇತುವಾಗಿರೋದ್ರಿಂದ ಗೌಣಾರ್ಥದಲ್ಲಿ ಈ ನಡವಳಿಕೆಯನ್ನೇ ಅಮೃತ ಅಂತ ಇದ್ದಾನೆ. ಈ ನಡವಳಿಕೆಯಿಂದ ಇಟ್ಕೊಂಡವರಿಗೆ ಅಮೃತತ್ವ ಪ್ರಾಪ್ತಿ ಆಗತ್ತೆ, ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತೆ. ಆದ್ಮೇಲೆ ಇದನ್ನೇ ಅಮೃತ ಅಮೃತ ಅಂತ ಇದ್ದಾನೆ ಗೌಣಾರ್ಥದಲ್ಲಿ. ಅದ್ವೇಷ್ಟುತ್ಪಾದಿ ಗುಣಗಳನ್ನ ಅಮೃತ ಅಂತ ಹೊಗಳ್ತಾ ಇದ್ದಾನೆ. ಅದು ಧರ್ಮಕ್ಕೆ ಹೊರಚಾಗದೇ ಇರೋದು ಹೌದು, ಧರ್ಮಕ್ಕೆ ಅನುಗುಣವಾದ್ದು ಒಪ್ಕೊಂಡಿರೋದು. ಇದಂ ಯಥೋಕ್ತಂ. ಇದಮ್ಮನ್ನು ಯಾವುದೋ ಮೇಲೆ ಹೇಳಿದ್ದು ಅಂತ. ಯಾವ್ದು ಮೇಲೆ ಹೇಳಿದ್ದು? ಅದ್ವೇಷ್ಟಾದ ಭೂತಾನ ಮಿತ್ಯಾಜಿನ. 13ನೇ ಶ್ಲೋಕದಿಂದ ಎಲ್ಲಾ ಭೂತಗಳಲ್ಲೂ ದ್ವೇಷ ಮಾಡದೇ ಇರೋದು, ಎಲ್ಲರಲ್ಲೂ ಮೈತ್ರ ಕರುಣ ಇತ್ಯಾದಿ ನಡವಳಿಕೆಯಿಂದ ಕೂಡಿಕೊಂಡಿರೋದು ಇದೆಯಾ, ಇದು ಧರ್ಮ್ಯ ಮತ್ತು ಅಮೃತ. ಧರ್ಮಕ್ಕೆ ಹೊರತಾಗದೇ ಇರೋದು ಅಮೃತ ಪ್ರಾಪ್ತಿಗೆ ಕಾರಣವಾದ್ದು. ಇದನ್ನ ಪರ್ಯುಪಾಸತೆ ಅನುತಿಷ್ಠಂತಿ ಶ್ರದ್ಧಾನ ಸಂತಹ. ಇದನ್ನ ಎಲ್ಲಾ ಕಡೆ ಯಾವಾಗಲೂ ಉಪಾಸನೆ ಮಾಡ್ತಿರ್ತಾರಂತ. ಪರಿಯಿಂದ ಸಮಂತ ಬೆಳಗ್ಗೆ ಎದ್ದಾಗಿನ ರಾತ್ರಿ ಮಲಗುವವರೆಗೂ ಈ ಅನುಸಂಧಾನದಲ್ಲೇ ಇರ್ತಾರೆ. ಶ್ರದ್ಧಾಯುಕ್ತರಾಗಿ ಆಸ್ತಿಕ್ಯ ಬುದ್ಧಿಯನ್ನು ಕೂಡ್ಕೊಂಡು ಅದರಲ್ಲೇ ಮುಳುಗಿದವರಾಗಿ ಆ ನಡವಳಿಕೆಯನ್ನೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದು ಕಾಂಪ್ರಮೈಸ್ ಆಗಲ್ಲ. ಈ ಸ್ವಲ್ಪ ಬನ್ನಿ, ಈ ಮದುವೆ ಫಂಕ್ಷನ್ಗೆ ಬನ್ನಿ, ಈ ಮಂಜಿಗೆ ಬನ್ನಿ, ಈ ಬೇರೆ ಫಂಕ್ಷನ್ಗೆ ಬನ್ನಿ, ಇದ್ರ ಜೊತೆ ಊಟ ಮಾಡಿ, ವ್ಯವಹಾರ ಮಾಡಿ ನೋಡಿ. ಇವತ್ತು ಪ್ರಜಾಮತ ನೋಡಿ, ಪ್ರಜಾವಾಣಿ ನೋಡಿ, ಹಿಂದಿನ ಅದೆಲ್ಲ ನೋಡೋಣ, ಬೇಕಿಲ್ಲ. ಯಾವ ಪೇಪರು ನೋಡಲ್ಲ, ಯಾವುದೇ ಲೌಕಿಕ ವ್ಯವಹಾರಕ್ಕೆ ಬರೋಲ್ಲ, ಯಾವುದೇ ಸಾಮಾನ್ಯ ಇದಕ್ಕೂ ಸೇರ್ಕೊಳ್ಳೋದು. ತಮ್ಮ ತತ್ವ ಚಿಂತನೆ ಆಯಿತು, ತಮ್ಮ ಇದಾಯ್ತು ಅಷ್ಟೇ. ಅವ್ರಿಗೆ ಊಟವೂ ಗೌಣ, ನಿದ್ದೆಯೂ ಗೌಣ, ಮನೆ ಇತ್ಯಾದಿಗೂ ಗೌಣವೇ. ತತ್ವಚಿಂತನೆ ಮುಖ್ಯ. ಯಥೋಕ್ತಃ ಅಹಂ ಪರಮ ಅಕ್ಷರಾತ್ಮ ಪರಮಃ ನಿರತಿಶಯ ಗತಿ. ಈಶಾಂತೆ ಮತ್ಪರಮಃ. ಮೇಲೆ ಹೇಳಿದಂತಹ ಅಕ್ಷರ ಸ್ವರೂಪವಾದ ಪರಮಾತ್ಮನಾದ ನಾನು ಹೆಚ್ಚಿನ ಗತಿಯೋ, ಹೋಗಿ ಸೇರಿಬೇಕಾದಂತಹ ಸ್ಥಾನವೋ ಯಾರಿಗೋ ಅವರು ಮತ್ಪರವರು. ನನಗೆ ವಾಸುದೇವ ಭಗವಂತನೇ ನನ್ನ ಜೀವನದಲ್ಲಿ ಗುರಿ, ಅವನೇ ಗತಿ, ಅವನೇ ಹೆಚ್ಚಿನವನು. ಅವನಿಗೋಸ್ಕರ ನಾನು ಎಲ್ಲವನ್ನೂ ಬಿಡೋಕೆ ನಾನು ರೆಡಿಯಾಗಿದ್ದೀನಿ. ವಾಸುದೇವ ಭಗವಂತನಿಗೋಸ್ಕರಾಗಿ ನಾನು ದೇಹಾಭಿಮಾನವನ್ನು ಬಿಡ್ತೀನಿ, ಊಟ ಆದಿಗಳನ್ನು ನಿದ್ದೆ ಬಿಡ್ತೀನಿ, ಮನೆ ಮಠ ನೆಂಟರಷ್ಟು ಒಳ್ಳೆ ಬಿಡ್ತೀನಿ, ದುಡ್ಡು ವಿತ್ತ ಕರ್ಮ ಎಲ್ಲ ಬಿಟ್ಟು ಸರ್ವದಾ ವಾಸುದೇವ ಭಗವಂತನ ಚಿಂತನೆಯನ್ನೇ ಮಾಡ್ತೀನಿ ಅಂತ ಅಂದ್ಕೊಂಡವರು ಯಾರೋ ಅವರೇ ಮತ್ಪರಮರು. ನಾನೇ ಪರಮ ಹೆಚ್ಚಿನವರು ಯಾರಿಗೂ ಅವರು ಮತ್ಪರಮರು. ನಾನೆಂದ್ರೆ ವಾಸುದೇವ ಭಗವಂತನಾದ ಸರ್ವಾತ್ಮನಾದ ನಾರಾಯಣನೇ. ತದ್ಭಕ್ತಾಶ್ಚ ಉತ್ತಮಾಂ ಪರಮಾರ್ಥ ಲಕ್ಷಣಾಂ ಭಕ್ತಿಂ ಆಶ್ರಿತಾಃ. ನನ್ನ ಭಕ್ತರಾದವರಾಗಿ ಉತ್ತಮವಾದಂತಹ ಭಕ್ತಿಯನ್ನ ಅಂದ್ರೆ ಪರಮಾರ್ಥ ಜ್ಞಾನ ರೂಪವಾದ ಭಕ್ತಿ.
ಜ್ಞಾನ ಭಕ್ತಿ ಎರಡಲ್ಲ ಅಂತ ಆಯ್ತು. ರೂಪಾಯಿ ಎರಡು ಮುಖ ಇದ್ದ ಹಾಗೇನೆ ಪರಿಚಯದ ಕಡೆಯಿಂದ ಹೋದ್ರೆ ಜ್ಞಾನ, ಪ್ರೇಮದ ಕಡೆಯಿಂದ ಹೋದ್ರೆ ಭಕ್ತಿ. ಅದೇ ಇಂಟ್ರೆಸ್ಟು, ಆಸಕ್ತಿ, ಪ್ರೇಮ ಎಲ್ಲ ಭಕ್ತಿಯ ಬೇರೆ ಬೇರೆ ಮುಖಗಳು. ಅಲ್ಲೇನು ಭಜನೆ ಮಾಡಲ್ಲ, ಆಸಕ್ತಿಯಿಂದ ತತ್ಪರತೆಯಿಂದ ನಿಷ್ಠೆಯಿಂದ ಸರ್ವದಾ ಅದು ಮುಳುಗಿರ್ತಾರಲ್ಲ ಅದೇ ಭಕ್ತಿ. ಅದು ಕಂಡ್ಕೊಳ್ಳೋ ಪ್ರಧಾನ ಇರುತ್ತಲ್ಲ ಅದು ಜ್ಞಾನ. ಕಂಡ್ಕೊಳ್ಳೋ ಕಡೆಯಿಂದ ಜ್ಞಾನ, ಆಸಕ್ತಿ ಕಡೆಯಿಂದ ಭಕ್ತಿ. ಆಸಕ್ತಿ ಹಿಡಿಯೋದ್ರೆ ಅಲ್ಲಿ ನಿಧಿಧ್ಯಾಸನ ಮಾಡೋಕ್ಕಾಗಲ್ಲ. ಯಾವಾಗಲೂ ನಿರಂತರ ನಿಧಿಧ್ಯಾಸನ ಮಾಡಬೇಕಾದ್ರೆ ಅಷ್ಟರ ಮಟ್ಟಿನ ಆಸಕ್ತಿ ಇರಬೇಕು, ತತ್ಪರತೆ ಇರಬೇಕು. ಅದೇ ಭಕ್ತಿ. ಬೇರೆ ಭಕ್ತಿಯಿಂದ ತಾಳ ತಗೊಂಡು ಕುಟ್ಟೋದಲ್ಲ ಭಕ್ತಿ ಇದೆ. ಭಜನೆ ಮಾಡೋದು ಅದು ಗೌಣ. ಪರಮಾರ್ಥ ಜ್ಞಾನ ರೂಪವಾದ ಭಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿರ್ತಾರೆ. ಇದು ಉತ್ತಮವಾದ ಭಕ್ತಿಯಿಂದ ಅರ್ಥೋ ಜಿಜ್ಞಾಸ ಅರ್ಥಾರ್ಥಿ ಜ್ಞಾನಿ ಇದೆಯಲ್ಲ ಆ ಭಕ್ತಿ, ನಾಲ್ಕನೇದು. ಆ ಭಕ್ತಿಯನ್ನು ಆಶ್ರಯಿಸಿಕೊಂಡು ಮಾಡ್ತಾ ಇರ್ತಾರೆ. ತೇ ಅತೀವ ಮೇ ಪ್ರಿಯಾ, ಅವರು ತುಂಬಾ ಪ್ರಿಯರು. ಈ ಪರಮಾರ್ಥ ಜ್ಞಾನಕ್ಕಾಗಿಯೇ ಸರ್ವದಾ ಪ್ರಯತ್ನ ಪಡ್ತಿರುವ, ಅಂತರ್ಮುಖರಾಗಿ ಸರ್ವದಾ ನಿಧಿಧ್ಯಾಸನ ಮಾಡುತ್ತಿರುವ ಯೋಗಿಗಳು ನನಗೆ ತುಂಬಾ ಪ್ರಿಯರು ಅಂತ ಅವನೇ ಹೇಳ್ಕೊಳ್ತಿದ್ದಾನೆ. ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಇಂದ ಯೋಗಕ್ಷೇಮಂ ವಹಾಮ್ಯಹಂ ಅವ್ರದ್ದು ಹೇಳಿದ್ದು. ಅನನ್ಯಾಶ್ಚಿಂತೆಯಂತೋಮ ಅಂದ್ರೆ ಅವರೇ ಅನನ್ಯವಾಗಿ ಚಿಂತನೆ ಮಾಡುವವರಿಂದ ಆ ಸನ್ಯಾಸಿಗಳು ನಿರಂತರವಾಗಿ ಆತ್ಮಪ್ರೇಮವುಳ್ಳವರು, ಅಂತರ್ಮುಖರಾಗಿರೋರು, ಈ ಅದ್ವೇಷ್ಟತಾದಿ ಗುಣಗಳನ್ನು ಹೊಂದಿಸ್ಕೊಂಡವರು, ಸರ್ವದಾ ಆ ಒಂದು ಇದಕ್ಕೆ ಆ ತುಡಿತ, ಆ ಒಂದು ತಹತಹತೆ ತುಳ್ಕಾಡ್ತಿರ್ತೀವಿ. ಅದೇ ಬೇಕು ಅಂತ. ಯೋ ಹಿ ಜ್ಞಾನಿನೋತ್ಯರ್ಥಂ ಇತಿ ಯತ್ ಸೂಚಿತಂ ತದ್ವ್ಯಾಖ್ಯಾಯ ಇಹ ಉಪಸಂಹೃತಂ ಭಕ್ತಾಸ್ತೇತೀವ ಮೇ ಪ್ರಿಯಾಃ ಇತಿ. ಜ್ಞಾನಿಗಳಿಗೂ ನಾನು ಪ್ರಿಯ, ನನಗೂ ಅವರು ಅತ್ಯಂತ ಪ್ರಿಯ ಅಂತ ಹೇಳಿ 7ನೇ ಅಧ್ಯಾಯದಲ್ಲಿ ಏನನ್ನು ಸೂಚನೆ ಮಾಡಿದ್ದ ಅದನ್ನ ಇದುವರೆಗೂ ವ್ಯಾಖ್ಯಾನ ಮಾಡಿ ಈಗ ಕನ್ಕ್ಲೂಷನ್ ಉಪಸಂಹಾರ ಮಾಡ್ತಾ ಇದ್ದಾನೆ. ಆ ಭಕ್ತರು ನನಗೆ ತುಂಬಾ ಪ್ರಿಯರು. ಅಲ್ಲೇ ಭಾಗವತದಲ್ಲಿ ಲಕ್ಷ್ಮಿ ಆಗಲಿ, ಬ್ರಹ್ಮನಾಗಲಿ, ರುದ್ರನಾಗಲಿ ಯಾರು ನನಗೆ ನಿನ್ನಷ್ಟು ಪ್ರಿಯನಲ್ಲ ಅಂತ ಉದ್ಧವನಿಗೆ ಹೇಳ್ತಾರೆ. ಉದ್ಧವ ನೀನು ನನಗೆ ಎಷ್ಟು ಪ್ರಿಯ ಅಂತಂದ್ರೆ ಸಾಕ್ಷಾತ್ ನನ್ನ ಪತ್ನಿ ಲಕ್ಷ್ಮಿಯೂ ನನಗೆ ನಿನ್ನ ಎಡಗೈ, ನಿನ್ನ ಮುಂದೆ ಅವಳು ಆ ಪಕ್ಕ, ಬ್ರಹ್ಮ, ರುದ್ರ, ದೇವತೆಗಳು ಯಾರು ಲೆಕ್ಕ, ನೀನು ನನಗೆ ಅತ್ಯಂತ ಪ್ರಿಯತಮ ಕಣಪ್ಪ ಅಂತ. ಯಾರು ಏಕಾತ್ಮ ಕೇಳಿನ ಮುಂಚೆ ಸೆಕೆಂಡ್ ವರ್ಸು ಯಾವ ಥರ್ಡ್ ವರ್ಸು ಸೆಕೆಂಡ್ ವರ್ಸ್ ಅನ್ಸುತ್ತೆ, ಅಲ್ಲಿ ಹೇಳೋದು ನನ್ಗೆ ಕ್ಷರ ಬ್ರಹ್ಮ ಪೂಜೆ ಮಾಡಿದ್ರೆ ಅಂತವ್ರು ಇಷ್ಟ ಅಂತ ಹೇಳ್ತಾರೆ. ಈಗ ಫೈನಲ್ ಕನ್ಕ್ಲೂಷನ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ಇಲ್ಲ ಅಕ್ಷರ ಬ್ರಹ್ಮನ್ನೇ ಇಷ್ಟ ಪಡ್ತಾರೆ. 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ವಿಚಾರ ಅಲ್ಲ ಸೆಕೆಂಡ್ ಚಾಪ್ಟರ್ ಅಲ್ಲ, ಈ ಚಾಪ್ಟರ್ ಇದು 12ನೇ ಚಾಪ್ಟರ್ ಅಲ್ಲೇ ದ್ವೇಷಂ ಅವ್ಯಕ್ತಂ ಪರ್ಯುಪಾಸತೆ ಅದು ಕ್ಲೇಶೋಧಿಕ ತರಸ್ತೇಷಾಂ ಅದು ಅಕ್ಷರೋಪಾಸಕರು. ಮುಂದೆ ಎನ್ಕರೇಜ್ ಮಾಡ್ಕೋತಾ ಬಂದು ಕೊನೆಗೆ ಇಲ್ಲಪ್ಪ ಅಕ್ಷರನೇ ಫೈನಲ್ ಅದೇ ಮಾಡ್ಬೇಕು ಅಂತ ಹೇಳೋದು. 2ನೇ ಶ್ಲೋಕದಲ್ಲಿ ವಿಷ್ಣುಪೋಪಾಸನೆ ಹೇಳ್ತಾರೆ. ಕರೆಕ್ಟ್, ಸಾರಿ ಅದೇ ಅಲ್ಲ ನಾನ್ ಹೇಳ್ತಾ ಇರೋದು ಏನಂದ್ರೆ ಇನಿಷಿಯಲ್ ಆಗಿ ಚಾಪ್ಟರ್ 12 ಅಲ್ಲಿ ಹಿ ಎನ್ಕರೇಜಸ್ ಪರ್ಸನ್ ಟು ಡೂ ವಿಶ್ವರೂಪ ಉಪಾಸನೆ ಕೊನೆಯಲ್ಲಿ, ಬಟ್ ಹಿ ಕನ್ಕ್ಲೂಡ್ಸ್ ಇಟ್ ವಿತ್ ಇಲ್ಲ ಮೇನ್ ಆಗಿ ಅಕ್ಷರ ಬ್ರಹ್ಮ ಉಪಾಸನೆ. ವಿಶ್ವೋಪಾಸಕರು ಒಂದು ರೀತಿ ಅಜ್ಞಾನಿಗಳು, ಎನ್ಕರೇಜಸ್ ದೆಮ್ ಟು ಟೇಕ್ ದ ಪಾತ್ ಅನ್ನೋಂಗೆ. ಅಲ್ಲಿ ಬಾಕಿ ಉಪಾಸಕರು ವಿಶ್ವರೂಪ ದೊಡ್ಡವರೇ ಹೊರತು ಅಕ್ಷರೋಪಾಸಕರನ್ನ ಕಂಪೇರ್ ಮಾಡಕ್ಕಾಗಲ್ಲ. ವಿಶ್ವೋಪಾಸಕರು ಅಕ್ಷರೋಪಾಸಕರು ಅಂದ್ರೆ ಸಾಕ್ಷಾತ್ ಪರಮಾತ್ಮರೇ. ಅಲ್ಲ ದೇವರು ಅಲ್ಲಿ ಫಸ್ಟ್ ಅವ್ರಿಗೆ ನಿಮ್ದೇ ಬೆಸ್ಟ್ ಅಪ್ಪ ಅಂತ ಹೇಳ್ತಾರೆ, ಸುಮ್ನೆ ಇಲ್ಲ ಫೈನಲ್ ಆಗಿ ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ. ಅವ್ರದ್ದೇ ನಡವಳಿಕೆ ಇದು, ಅದ್ವೇಷ್ಟ ನಡವಳಿಕೆ, ಅಕ್ಷರೋಪಾಸಕರದೇ ನಡವಳಿಕೆ ಅದು. ಅವರು ಅತ್ಯಂತ ಪ್ರಿಯರು, ಅವರೇ ಭಕ್ತರು, ಅವರೇ ಪ್ರಿಯರು ಅಂತ. ಈ ಭಕ್ತಿಯ ಸ್ವಭಾವವೇ ಒಂದು ಮಾಡೋದು. ಎಲ್ಲಿವರೆಗೆ ಭಕ್ತಿ ಒಂದು ಮಾಡೋದಿಲ್ವೋ ಅದು ಭಕ್ತಿ ಆಗಲ್ಲ. ಭಕ್ತಿ ಒಂದು ಮಾಡಬೇಕು, ಎರಡನ್ನು ಒಂದು ಮಾಡೋದೇ ಭಕ್ತಿಯ ಲಕ್ಷಣ. ಪ್ರೇಮ ಪ್ರೀತಿ ಒಂದು ಮಾಡುತ್ತೆ,
ನೀವು ಇವಾಗ 2 ವರ್ಷದ ಹಿಂದೆ ನಿಮಗೆ ನಮಗೆ ಯಾರು ಗೊತ್ತೇ ಇರಲಿಲ್ಲ. ಈಗ ನಾವು ಪರಿಚಯವಾದ್ವಿ, ನಮಗೆ ವಿಶ್ವಾಸ ಪ್ರೀತಿ ಬಂತು, ನಾವು ನೀವು ಹತ್ತಿರವಾದ್ವಿ. ಎಷ್ಟೇ ಹತ್ತಿರವಾದ್ರೂ ಪರಮಾತ್ಮ ಹತ್ರ ಆಗುವಾಗ ಹಾಗಾಗಲ್ಲ. ಈ ಉಪಾಧಿಯಿಂದ ನೀವು ಬೇರೆ ನಾವು ಬೇರೆ ಇದ್ದೇ ಇರ್ತೀವಿ. ಆದರೆ ಪರಮಾತ್ಮ ಪ್ರೇಮಿಸುವಾಗ ಹಂಗಾಗಲ್ಲ. ಈ ನಾನು ಹೋಗ್ಬಿಟ್ಟು ನಾನಿಲ್ಲ ನೀನೇ ಎಲ್ಲ ಆಗ್ಬಿಡ್ತಾನೆ. ಆ ಪ್ರೇಮದ ಸ್ವಭಾವ ಒಂದು ಮಾಡೋದೇ ಅದರ ಸ್ವಭಾವ, ಒಂದು ಮಾಡುತ್ತೆ, ಎರಡನ್ನು ಒಂದು ಮಾಡೋದು. ಎಲ್ಲಿ ದ್ವೈತವಿದೆಯೋ ಅಲ್ಲಿ ಗೌಣ ಭಕ್ತಿ, ಎಲ್ಲಿ ಒಂದೇ ಇದೆಯೋ ಒಂದಾಗಿರೋದು ಪರಾಭಕ್ತಿ. ಪರಾಭಕ್ತಿಯಲ್ಲಿ ಏಕಾತ್ಮತೆ. ಭಕ್ತಿಯ ಲಕ್ಷಣವೇ ಒಂದಾಗೋದು, ಒಂದ್ ಮಾಡೋಕ್ಕೆ ಇರೋದು ಭಕ್ತಿ ಇರೋದು. ಭಕ್ತಿ ಬಂದಿರೋದೇ ನೀವು ನಮ್ಮವರಾಗಬೇಕು ಅನ್ನೋಕ್ಕೆ ಪ್ರೇಮ ತೋರಿಸೋದು. ಇದ್ರಲ್ಲಿ ಯಾಕೆ ಪ್ರೇಮ ತೋರಿಸ್ತಾರೆ? ಇವ್ರು ನಮ್ಮವರು ನಮ್ಮವರು ಯಾಕೆ ಹೇಳ್ತಾರೆ ಹೇಳಿ? ನಮ್ಗೆ ಹತ್ರ ಅಂತ. ಆದ್ರೆ ಈ ಲೋಕದ ಎಷ್ಟು ಹತ್ರ ಆದ್ರೂ ಬೇರೆನೆ. ಪರಮಾತ್ಮ ಹಂಗಾಗಲ್ಲ. ಪರಮಾತ್ಮನೇ ಪ್ರೇಮ ಸ್ವರೂಪ. ಪರಮಾತ್ಮ ಪ್ರೇಮಿಸೋದಲ್ಲ, ಪ್ರೇಮವೇ ಪರಮಾತ್ಮ. ಪ್ರೇಮ ಸ್ವರೂಪ ಅವನು, ಆನಂದ ಸ್ವರೂಪ. ಹಾಗಾಗಿ ಅಲ್ಲಿ ಒಂದಾಗೋದು, ಅಲ್ಲಿ ಒಂದಾಗೋದು ಒಂದಾದವರೇ. ಇಲ್ಲಿ ನಾನು ಅಂತ ಅಂದ್ಕೊಳ್ಳೋದು ಬಿಟ್ಕೊಳ್ಳೋದನ್ನ ಅಲ್ಲಿ ಒಂದಾಗೋದು ಅಂತ ಔಪಚಾರಿಕ ಹೇಳ್ತಾ ಇದ್ದೀವಿ. ಯಾವಾಗ ನಾವು ಬೇರೆಯಾಗಿಲ್ಲ ಪರಮಾತ್ಮಗಿಂತ. ಕಲ್ಪಿತವಾದ ಉಪಾಧಿಗಳಲ್ಲಿರುವ ನಾನೆಂಬ ಬುದ್ಧಿಯು ಹೋದ ಕೂಡಲೇ ಒಂದಾದ ಪರಮಾತ್ಮ ಒಂದಾದೀವಿ ತಿಳ್ಕೊಳ್ತಾರಲ್ಲ, ಅದನ್ನು ಜ್ಞಾನ ಅಂತೀವಿ, ಯಾಕಂದ್ರೆ ಭಕ್ತಿ ಅಂತೀವಿ. ಅವರು ನನಗೆ ಅತ್ಯಂತ ಪ್ರಿಯರು ಎಂಬುದಾಗಿ ಏನು ಸೂಚನೆ ಮಾಡಿದ್ರೆ ವ್ಯಾಖ್ಯಾನ ಮಾಡಿ ಉಪಸಂಹಾರ ಮಾಡಿದೆ. ಯಸ್ಮಾತ್ ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಭಗವತಃ ವಿಷ್ಣೋಃ ಪರಮೇಶ್ವರಸ್ಯ ಅನುತಿಷ್ಠನ್ ಭಗವತಃ ವಿಷ್ಣೋಃ ಪರಮೇಶ್ವರಸ್ಯ ಅತೀವ ಪ್ರಿಯೋ ಭವತಿ. ಯಾವ ಕಾರಣದಿಂದ ಈ ಧರ್ಮಕ್ಕೆ ಹೊರಚಾಗದ ಅಮೃತತ್ವಕ್ಕೆ ಕಾರಣವಾಗಿರುವ ಈ ಮೇಲಿನ ಹೇಳಿದ ನಡವಳಿಕೆಯನ್ನು ಅನುಷ್ಠಾನ ಮಾಡ್ತಾ ಇರ್ತಾನ. ಇದನ್ನು ಮಾಡ್ತಾ ಇದ್ದೆ ಸಾಕು, ಜ್ಞಾನ ಕೊಡೋದು ಅವಂದು. ಅದ್ವೇಷ್ಟೃತ್ವಾದಿ ಗುಣಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಬೇಡಿ, ತತ್ವಜ್ಞಾನ ಅವನು ಕೊಡ್ತಾನೆ. ಇದನ್ನು ನಾವು ಮಾಡ್ಕೋಬೇಕು, ಅದನ್ನು ಅವನು ಕೊಡ್ತಾನೆ. ನಾವು ಯಾವುದು ಮಾಡ್ಕೋಬೇಕು? ಅದ್ವೇಷ್ಟೃತ್ವಾದಿ ಗುಣಗಣ ನಮ್ದಾಗಬೇಕು, ಅಮಾನತ್ವಾದಿ ಗುಣಗಣ ನಮ್ದಾಗಬೇಕು, ಬುದ್ಧಿವಿಶುದ್ಧತ್ವಾದಿ ಗುಣಗಣ, ಅದು ಗುಣಾತೀತನ ಗುಣಗಣ. ಇದು ಎರಡನೇ ಅಧ್ಯಾಯ ಹೇಳಿದಲ್ಲ, ಸ್ಥಿತಪ್ರಜ್ಞನ ಗುಣಗಣ. ಅದು ಒಂದಾಯ್ತು ಅಂದ್ರೆ ಪರಮಾತ್ಮ ಜ್ಞಾನ ಕೊಟ್ಬಿಟ್ಟಿದ್ದಾನೆ. ಏನಿಲ್ಲ, ಆ ಭಗವಂತನ ಆ ಗುಣಗಳನ್ನು ಅನುಷ್ಠಾನ ಮಾಡ್ತಿದ್ದೆ ಭಗವಂತನಿಗೆ, ವಿಷ್ಣುವಿಗೆ, ಪರಮೇಶ್ವರನಿಗೆ ಅತ್ಯಂತ ಪ್ರಿಯನಾಗ್ತಾನೆ. ಪರಮಾತ್ಮ ನಮ್ಮ ಹತ್ರ ಉಪದೇಶ ಮಾಡ್ತಿರೋದು ಇದನ್ನೇ. ಪರಮಾತ್ಮ ಪೂಜೆ ಮಾಡೋ, ಜಪ ಮಾಡೋ, ವೇದಾಧ್ಯಯನ ಮಾಡೋ, ಯಜ್ಞ ಮಾಡೋದು ಹೇಳ್ತಾ ಇಲ್ಲ. ಪರಮಾತ್ಮ ನನ್ನಂತೆ ನೀನಾಗು, ನನ್ನ ಸ್ವಭಾವ ನೀನು ಅಳವಡಿಸ್ಕೋ. ನನ್ನ ಸ್ವಭಾವ ಏನೋ, ನಾನು ಸತ್ಯವಂತನು, ನೀನು ಸತ್ಯವಂತನಾಗಿರು. ನಾನು ಅತ್ಯಂತ ದಯಾವಂತನು, ಕರುಣಾವಂತನು, ನೀನು ಹಾಗೇ ಇರು. ಯಾರೂ ದ್ವೇಷ ಮಾಡೋದು, ನೀನು ದ್ವೇಷ ಮಾಡಬೇಡ. ಪರಮಾತ್ಮನ ಸಹಜವಾದ ಸ್ವರೂಪವಾದ ಗುಣವನ್ನೇ ನಮಗೆ ಕರ್ತವ್ಯವಾಗಿ ನಡವಳಿಕೆಯಾಗಿ ಹೇಳ್ತಾ ಇದ್ದಾರೆ. ಅದು ನಮಗೆ ಊರ್ಕೊಂಡ್ಬಿಡ್ತು, ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡ್ಬಿಡ್ತು ಅಂದ್ರೆ ತತ್ವಜ್ಞಾನ ಆಗುತ್ತೆ. ಪರಮೇಶ್ವರನಾದ ವಿಷ್ಣುವಿಗೆ ಪ್ರಿಯರಾಗ್ತಾನೆ. ತಸ್ಮಾದಿದಂ ಧರ್ಮ್ಯಾಮೃತಂ ಮುಕ್ಷುಣ ಯತ್ನತಃ ಅನುಷ್ಠೇಯಂ ವಿಷ್ಣೋ ಪ್ರಿಯಂ ಧಾಮ, ವಿಷ್ಣೋ ಪ್ರಿಯಂ ಪರಂ ಧಾಮ ಜಿಗಮಿಷುಣ ಇತಿ ವಾಕ್ಯಾರ್ಥ. ಅದು ಕನ್ಕ್ಲೂಷನ್ ಏನು, ಉಪಸಂಹಾರ, ಒಟ್ಟು ವಾಕ್ಯಾರ್ಥ ಏನು ಅಂದ್ರೆ, ಈ ಧರ್ಮಕ್ಕೆ ಹೊರಚಾಗದ ಅಮೃತತ್ವಕ್ಕೆ ಕಾರಣವಾದ ಈ ಅದ್ವೇಷ್ಟೃತ್ವಾದಿ ಗುಣಗಳನ್ನ ಮುಮುಕ್ಷುವಾದವನು ಪ್ರಯತ್ನಪಟ್ಟು ಸಾಧಿಸಬೇಕು. ಅನುಷ್ಠಾನ ಎಫರ್ಟ್ ಹಾಕಬೇಕಾಗಿರೋದು ಈ ಗುಣಗಳನ್ನು ನಮ್ದಾಗಿ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಹೊರತು ಯಾವ ಲೌಕಿಕವಾದ ಹಣ ಸಂಪಾದನೆಗಾಗಲಿ, ಕೀರ್ತಿ ಸಂಪಾದನೆಗಾಗಲಿ, ಪುಣ್ಯ ಸಂಪಾದನೆಗಾಗಲಿ ಪ್ರಯತ್ನ ಪಡಬಾರ್ದು. ಎರಡು ತಪ್ಪು. ಪುಣ್ಯ ಸಂಪಾದನೆಯೂ ಬೇಡ, ಹಣ ಸಂಪಾದನೆಯೂ ಬೇಡ, ಕೀರ್ತಿಯೂ ಬೇಡ. ಈ ಗುಣಗಳು ನಮ್ದಾಗಬೇಕು. ಈ ಧರ್ಮಕ್ಕೂ ಹೊರಚಾಗದ ಅಮೃತ ಸ್ವರೂಪವಾದ ಈ ಗುಣಗಳನ್ನ ಮುಮುಕ್ಷುವಾದವನು ಯತ್ನತಃ ಅನುಷ್ಠೇಯಂ ಅಂತ ಇದ್ದಾರೆ ಭಾಷಿಕರು. ಪ್ರಯತ್ನಪಟ್ಟು ಹೆಚ್ಚಿನ
ಶ್ರಮಪಟ್ಟು ಪ್ರಯತ್ನಪೂರ್ವಕವಾಗಿ ಅನುಷ್ಠಾನ ಮಾಡಬೇಕು. ಯಾರಿಗೆ ನಾನು ವಿಷ್ಣುವಿನ ಪ್ರಿಯವಾದ ಹೆಚ್ಚಿನದಾದ ಸ್ಥಾನ ವಿಷ್ಣು ಪರಮಂ ಪದಂ ಇದೆಯಲ್ಲ, ವಿಷ್ಣುವಿನ ಪರಮಪದ ಮೋಕ್ಷ ಅದನ್ನು ಹೊಂದಬೇಕು ಅಂತ ಅಂದ್ಕೊಂಡಂತಹ ಪ್ರತಿಯೊಬ್ಬ ಮುಮುಕ್ಷುಗಳು ಇದನ್ನ ಯತ್ನಪೂರ್ವಕವಾಗಿ ಸಾಧಿಸಬೇಕು. ಇದರಲ್ಲಿಯೇ ಜಾಸ್ತಿ ಪ್ರಯತ್ನ ಇರಬೇಕು ಅಂತ ಇದ್ದಾನೆ ಸ್ವಾಮಿಗಳು. ಅಧ್ಯಾಯದ ಸಾರಾವಳಿ ತುಂಬಾ ಚೆನ್ನಾಗಿದೆ. 11ನೇ ಅಧ್ಯಾಯ ಸಾರ. ಕನ್ಫ್ಯೂಷನ್ ಇರೋರಿಗೆ ಒಂದು ಪೂರ್ತಿ ಬರ್ಡ್ ಸೈಡ್ ವ್ಯೂ ಕೊಟ್ಬಿಡ್ತಾರೆ ಸ್ವಾಮಿ. ತುಂಬಾ ಚೆನ್ನಾಗಿದೆ. ಹೌದಾ? ವಿಶ್ವರೂಪವನ್ನು ನೋಡಿದ ಬಳಿಕ ಅರ್ಜುನನು ಹೀಗೆಂದು ಹೇಳಿದನು, ಭಗವಂತನೇ, ನೀನು ಈಗ ತೋರಿಸಿರುವ ವಿಶ್ವರೂಪದಲ್ಲಿಯೇ ಯಾವಾಗಲೂ ಮನಸ್ಸಿಟ್ಟು ಉಪಾಸನೆ ಮಾಡುವವರು, ನೀನು ಇದುವರೆಗೆ ಅಲ್ಲಲ್ಲಿ ಉಪದೇಶ ಮಾಡಿರುವ ನಿರುಪಾಧಿಕವಾದ ಅಕ್ಷರ ಬ್ರಹ್ಮವನ್ನು ಉಪಾಸನೆ ಮಾಡುವವರು, ಇವರಿಬ್ಬರು ಯಾರು ಇವರಿಬ್ಬರಲ್ಲಿ ಯಾರು ಹೆಚ್ಚಿನ ಭಗವಂತ ನಿಂತೆಂದನು. ಅರ್ಜುನನೇ, ವಿಶ್ವರೂಪವನ್ನು ಉಪಾಸನೆ ಮಾಡುವವರೇ ಹೆಚ್ಚಿನ ಯೋಗಿಗಳು. ಅಕ್ಷರ ಬ್ರಹ್ಮವನ್ನು ಉಪಾಸನೆ ಮಾಡುವವರು ನನ್ನನ್ನೇ ಸೇರುತ್ತಾರೆ. ಆದರೆ ಆ ಬ್ರಹ್ಮವು ಇಂದ್ರಿಯಕ್ಕೆ ನಿಲುಕುವುದಲ್ಲವಾದ್ದರಿಂದ ದೇಹಾಭಿಮಾನವುಳ್ಳವರಿಗೆ ಸುಲಭವಾಗಿ ತಪ್ಪುವುದಿಲ್ಲ. ವಿಶ್ವರೂಪನಾದ ನನ್ನನ್ನು ಉಪಾಸನೆ ಮಾಡುವವರಿಗೆ ನಾನೇ ಸಹಾಯಕನಾಗಿ ಅವರನ್ನು ಸಂಸಾರ ಸಾಗರದಿಂದ ಮೇಲಕ್ಕೆತ್ತುವೆನು. ಆದ್ದರಿಂದ ನೀನು ವಿಶ್ವರೂಪನಾದ ನನ್ನಲ್ಲಿಗೆ ಮನಸ್ಸನ್ನು ಬುದ್ಧಿಯನ್ನು ನಿಲ್ಲಿಸಿಕೋ. ಒಂದೇ ಸಲಕ್ಕೆ ಹಾಗೆ ನಿಲ್ಲಿಸಿಕೊಳ್ಳುವುದಕ್ಕೆ ಆಗದಿದ್ದರೆ ವಿವೇಕ ವೈರಾಗ್ಯಗಳಿಂದ ಅದನ್ನು ಅಭ್ಯಾಸ ಮಾಡು. ಅದು ನಿನಗೆ ಕಷ್ಟವಾಗಿ ತೋರಿದರೆ ಈಶ್ವರ ಪ್ರೀತ್ಯರ್ಥವಾದ ಕರ್ಮಗಳನ್ನೇ ಮಾಡು. ಅದು ನಿನಗೆ ಕಷ್ಟವಾದರೆ ನನ್ನ ಯೋಗವನ್ನು ಆಶ್ರಯಿಸಿ ಸರ್ವಕರ್ಮ ಫಲತ್ಯಾಗವನ್ನು ಮಾಡುವ ಯತ್ನವನ್ನು ಮಾಡು. ಈ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸಾಮಾನ್ಯರಿಗೆ. ಕರ್ಮಗಳನ್ನೇ ಮಾಡು ಅಂದ್ರೆ ಈಶ್ವರ ಪ್ರೀತ್ಯರ್ಥ ಕರ್ಮವನ್ನೇ ಮಾಡು ಅನ್ನೋದು ಒಂದು, ನಾನು ಯೋಗವನ್ನು ಆಶ್ರಯಿಸುವುದು ಅದೇ ತಾನೆ ಅಂತ. ಅದೇ ಈಶ್ವರ ಪ್ರೀತ್ಯರ್ಥ ನನಗೋಸ್ಕರನೇ ಮಾಡುವಂತ ಕರ್ಮ, ಬೇರೆ ಕರ್ಮಗಳು ಮಾಡ್ತಾ ಇಲ್ಲ. ಈ ಭಗವದ್ ಆರಾಧನೆ, ಭಗವತ್ ಪೂಜನೆ, ಭಗವದ್ ಇದು ಗ್ರಂಥಗಳಲ್ಲಿ ಓದೋದು, ಸತ್ಪುರುಷರು ಇದು ಬರೀ ಅದೇ, ಬೇರೆ ಲೌಕಿಕ ಕರ್ಮಗಳಕ್ಕೂ ಹೋಗಲ್ಲ. ನಮ್ಮ ಡಿಸ್ಟಿಂಕ್ಷನ್ ಮಾಡ್ತೀವಿ. ಈಶ್ವರ ಪ್ರೀತ್ಯರ್ಥ ಕರ್ಮಕ್ಕೂ ನನ್ನ ಯೋಗನಾಶ ಮಾಡೋ ಕರ್ಮಕ್ಕೂ ವ್ಯತ್ಯಾಸ ಇರಬೇಕು. ಅದನ್ನ ಕರ್ಮಯೋಗ ಅಂತ ಹೇಳ್ಬೋದು. ಅಗ್ನಿಹೋತ್ರಾದಿ ಕರ್ಮಗಳನ್ನು ಯೋಗವಾಗಿ ಮಾಡ್ತಾರೆ. ಸರ್ವಕರ್ಮ ಫಲತ್ಯಾಗ ಅದನ್ನು ಬೈಫರ್ಕೇಶನ್ ಮಾಡ್ತಾರೆ. ಆದರೆ ಸರ್ವೋಪಾಸಕರು ಅತ್ಯಂತ ಪ್ರಿಯರು. ಅವರ ಲಕ್ಷಣವನ್ನು ಹೇಳುತ್ತೇನೆ. ಎಷ್ಟು ಚೆನ್ನಾಗಿ ಸಮರೈ ಮಾಡಿ ಸ್ವಾಮಿಗಳು ಶುರುನೇನೆ. ಅವರು ಯಾವ ಪ್ರಾಣಿಗಳನ್ನು ಹಾಗೆ ಮಾಡರು. ಎಲ್ಲರಲ್ಲಿಯೂ ಮಿತ್ರರಾಗಿ ಕರುಣೆಯನ್ನು ತೋರಿಸುತ್ತಿರುವರು. ನಾನು ನನ್ನದೆಂಬುದಿಲ್ಲದೆ ಸುಖ ದುಃಖಗಳಲ್ಲಿ ಏರುಪೇರಿಲ್ಲದೆ ತಮಗೆ ಅಪಚಾರವಾದರೂ ಕ್ಷಮಿಸುತ್ತಾ ಅತ್ಯಲ್ಪದಿಂದಲೇ ತುಷ್ಟರಾಗಿ ಇಂದ್ರಿಯ ಮನಸ್ಸುಗಳನ್ನು ಬಿಗಿ ಹಿಡಿದು ದೃಢನಿಶ್ಚಯದಿಂದ ಪರಮಾತ್ಮನಿಗೆ ತಮ್ಮ ಮನೋಬುದ್ಧಿಗಳನ್ನು ಅರ್ಪಿಸುವರು. ತಮ್ಮಿಂದ ಮತ್ತೊಬ್ಬರಿಗೆ ತಳಮಳವಾಗದಂತೆ ಇರುವರು. ತಾವು ಮತ್ತೊಬ್ಬರಿಂದ ತಳಮಳಗೊಳ್ಳದಿರುವರು. ಸಿಟ್ಟು, ಅಸಹನೆ, ಅಂಜಿಕೆ, ತಳಮಳ ಯಾವುದೊಂದೂ ಇಲ್ಲದೆ ಇರುವರು. ಯಾವುದೊಂದನ್ನು ಅಪೇಕ್ಷಿಸದೆ ಶುಚಿಯಾಗಿ ಬಂದ ಕಾರ್ಯವನ್ನು ದಕ್ಷತೆಯಿಂದ ಮಾಡುತ್ತಾ ಯಾರೊಬ್ಬರ ಪಕ್ಷವನ್ನು ಹಿಡಿಯದೆ ವ್ಯಥೆಯಿಲ್ಲದೆ
ತಮಗಾಗಿ ಯಾವುದೊಂದು ಕರ್ಮವನ್ನೂ ಮಾಡದೆ ಇರುವರು. ಒಳ್ಳೆಯದು ಬಂದರೆ ಹಿಗ್ಗದೆ, ಕೆಟ್ಟದ್ದು ಆದರೆ ಅದನ್ನು ಹಾಗೆ ಮಾಡದೆ ಏನಾದರೂ ಹೋಯಿತೆಂದು ಅಳದೆ, ಏನಾದರೂ ತನಗೆ ದೊರಕಬೇಕೆಂದು ಹಂಬಲಿಸದೆ ಪಾಪ ಪುಣ್ಯ ಕರ್ಮಗಳನ್ನು ಮೀರಿರುವರು. ಅನ್ಯರು ತಮ್ಮವರು ಅನ್ಯರು ಮಾನ ಅಪಮಾನ ಸುಖ ದುಃಖ ಮುಂತಾದ ದ್ವಂದ್ವಗಳನ್ನು ಸಹಿಸಿಕೊಂಡು ಒಂದೇ ಸಮನಾಗಿರುತ್ತಾ ಏತರಲ್ಲಿಯೂ ಸಕ್ತರಾಗದೆ ಇರುವರು. ತಮ್ಮನ್ನು ಜನರು ಬೈಯಲಿ ಹೊಗಳಲಿ ಮನಸ್ಸನ್ನು ಏರುಪೇರು ಮಾಡಿಕೊಳ್ಳದೆ ಅನ್ನ ಬಟ್ಟೆ ವಾಸಸ್ಥಳ ಇವುಗಳು ಹೀಗೆಯೇ ಆಗಬೇಕೆಂಬ ನಿಯಮವೇ ಇಲ್ಲದೆ ಪರಮಾರ್ಥದಲ್ಲಿಯೇ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡಿರುವರು. ಅವರ ಈ ವರ್ತನೆಯು ಧರ್ಮಕ್ಕೆ ಹೊಂದಿಕೊಂಡೂ ಇರುತ್ತದೆ, ಮೋಕ್ಷಕ್ಕೆ ಕಾರಣವಾಗಿಯೂ ಇರುತ್ತದೆ. ಅವರು ಹೆಚ್ಚಿನ ಶ್ರದ್ಧೆಯಿಂದ ನನ್ನನ್ನೇ ಪರಮಗತಿ ಎಂದು ಭಾವಿಸಿ ಹೀಗೆ ನಡೆದುಕೊಳ್ಳುತ್ತಿರುವ ಭಕ್ತರಾದ್ದರಿಂದ ಅವರು ನನಗೆ ಅತ್ಯಂತ ಪ್ರಿಯರಾಗಿರುತ್ತಾರೆ. 12ನೇ ಅಧ್ಯಾಯದ 20 ಶ್ಲೋಕದ ಪ್ರತಿ ಪದಕ್ಕೂ ಅರ್ಥ ಆಯ್ತು, ಯಾವ ಪದಕ್ಕೂ ಅರ್ಥ ಬಿಟ್ಟಿಲ್ಲ. 20 ಶ್ಲೋಕದ ಅರ್ಥವನ್ನ ಪುಂಜೀಕೃತ್ಯ ಒಗ್ಗೂಡಿಸಿಕೊಂಡು ಮಾಡಿದ್ದಾರೆ. 13ನೇ ಅಧ್ಯಾಯ ಪೀಠಿಗೆ ಸಪ್ತಮೇ ಅಧ್ಯಾಯ ಪ್ರಕೃತಿ ಸೂಚಿತೆ ಪರಮೇಶ್ವರಸ್ಯ. 7ನೇ ಅಧ್ಯಾಯದಲ್ಲಿ 2 ಪ್ರಕೃತಿಯನ್ನ, ಒಂದು ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ, ಆಮೇಲೆ ಪರಾಪ್ರಕೃತಿ. ಪರಾಪ್ರಕೃತಿ ಅಂತ ಹೇಳಿ ಪರಮೇಶ್ವರನ 2 ಪ್ರಕೃತಿಗಳು. ಪ್ರಕೃತಿಯ ಕಾರಣ, ಅದು ಮತ್ತೆ ಕಾರ್ಯ ಅಲ್ಲ. ಅದು ಸಂಸಾರ ಇರೋವರೆಗೂ ಇದ್ದೇ ಇರುತ್ತೆ, ಬಾಕಿದೆಲ್ಲ ಕಾರ್ಯ. ಸಾಂಖ್ಯರು ಏನು 8 ಪ್ರಕೃತಿ ಹೇಳ್ತಾರೆ, ಮೂಲ ಪ್ರಕೃತಿ ರವಿಕೃತಿ ಮಹದಾಜ್ಯ ಪ್ರಕೃತಿ ಅಂತ. ಅದನ್ನೇ ಇಲ್ಲಿ 7 ಅಂತ ಹೇಳ್ದ. ಮೂಲ ಪ್ರಕೃತಿ 8, ಅಲ್ಲಿ 8 ಹೇಳಿದರೆ 7 ಹೇಳ್ತಾರೆ. ಇಲ್ಲೂ 8 ಇದೆ ಅಲ್ವಾ? ಅಲ್ಲೂ 8 ಹೇಳಿದಾರೆ, ಅವರು 8 ಹೇಳಿದ್ದಾರೆ. ಅಲ್ಲಿ ಬುದ್ಧಿ ಅಂದ್ರೆ ಇದು ಮಹತ್ವ, ಬುದ್ಧಿ ಅಹಂಕಾರ, ಬುದ್ಧಿ ಅವ್ಯಕ್ತ ಅಂದ್ರೆ ಅವ್ಯಕ್ತ ಹೇಳದಂತ. ಆಮೇಲೆ ಅಹಂಕಾರ ಅಂದ್ರೆ ಅವ್ಯಕ್ತ. ಮನೋಬುದ್ಧಿ ಅಹಂಕಾರ, ಮನಸ್ಸು ಅಂದ್ರೆ ಅಹಂಕಾರ, ಇದು ವಿರಾಟ್ ಪುರುಷ. ಬುದ್ಧಿ ಅಂದ್ರೆ ಹೇಳಗರ್ಭ, ಅಹಂಕಾರ ಅಂದ್ರೆ ಅವ್ಯಕ್ತ. ಹೀಗೆ ಅಹಂಕಾರ ಅಂದ್ರೆ ಅವ್ಯಕ್ತ ಆಗುತ್ತಾ? ಅಲ್ಲಿ ಆ ಕಾಂಟೆಕ್ಸ್ಟ್ ಅಲ್ಲಿ ಅಹಂಕಾರ ಅಂದ್ರೆ ಅವ್ಯಕ್ತ ತಗೋಬೇಕು. 7th ಚಾಪ್ಟರ್ ಅಲ್ಲಿ ಭೂಮಿರಾಪೋಂದಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ಅಷ್ಟಧ ಇದೆಯಲ್ಲ, ಆ ಕಾಂಟೆಕ್ಸ್ಟ್ ಅಲ್ಲಿ ಮಾತ್ರ ಮನಸ್ಸು ಅಂದ್ರೆ ಸಮಷ್ಟಿ ಅಹಂಕಾರ ವಿರಾಟ್ ಪುರುಷ, ಬುದ್ಧಿ ಅಂದ್ರೆ ಹಿರಣ್ಯಗರ್ಭ, ಅಹಂಕಾರ ಅಂದ್ರೆ ಹಿರಣ್ಯಗರ್ಭನಿಗೂ ಕಾರಣವಾಗಿರುವ ಅವ್ಯಕ್ತ. ಅದನ್ನು ಭಾಷೆಗೆ ಚರ್ಚೆ ಮಾಡಿದ್ದಾರೆ. ಅದು ಹೆಂಗೆ ಅಹಂಕಾರ ಅಂತ ಕರೆದ್ರೆ ಅಂತಂದ್ರೆ, ವಿಷದಿಂದ ಬೆಳೆದ ಅನ್ನವನ್ನು ವಿಷ ಅಂತ ಕರೆಯುವ ಹಾಗೇನೆ ಅಹಂಕಾರ ವಾಸನೆ ಒಳಗೊಂಡಂತಹ ಅವ್ಯಾಕೃತವನ್ನು ಅಹಂಕಾರ ಕರೀತಾ ಇದೆ. ಅಹಂಕಾರದ ವಾಸನೆ ಅಡಗಿದೆ ಅದರಲ್ಲಿ, ಅವ್ಯಕ್ತದಲ್ಲಿ. ಅದನ್ನ ಅಹಂಕಾರ ಕರೀತಾ ಇದೆ. ಅದರಿಂದನೇ ಮತ್ತೆ ಇದು ಬರೋದು ಅಂತ ಅಲ್ವಾ? ಅದರಿಂದ ಏನು ಬರಲ್ಲ, ವಾಸನೆಯಿಂದ ಬರುತ್ತೆ. ಅದು ಅಹಂಕಾರ ಬೇರೆ, ವಾಸನೆ ಬೇರೆ ಅಲ್ವಾ? ಅಹಂಕಾರದ ವಾಸನೆಯು ಅವ್ಯಾಕೃತದಲ್ಲಿ ಅಡಗಿರುತ್ತದೆ. ಆದ್ದರಿಂದ ಅವ್ಯಾಕೃತವನ್ನು ಅಹಂಕಾರ ಅಂತ ಕರೆದ್ರು ಗೌಣಾರ್ಥವಾಗಿ. ವಿಷದಿಂದ ಬೆಳೆದ ಅನ್ನವನ್ನ ವಿಷ ಅಂತ ಕರೆಯುವ ಹಾಗೆ, ಅನ್ನ ಅದ ವಿಷ ಬಳ್ಕೊಟ್ಟಿರುತ್ತೆ, ವಿಷ ಕಾಣಲ್ಲ, ಕಾಣ್ತಾ ಇರೋದು ಅನ್ನ. ವಿಷ ಅಂತ ಕರೆಯುವ ಹಾಗೆ ಅವ್ಯಕ್ತ ಅನ್ನೋದು ನಾನು ಪ್ರಕೃತಿ ಅಂತಾನೆ ತಗೊಳ್ತಾ ಇರೋದು. ಹೌದು, ಪ್ರಕೃತಿಯೇ.
ಅಲ್ಲ ಮತ್ತೆ ಅಲ್ಲೇನೋ ನೀವು ಇದು ಅಂತ ಇದ್ದೀರಾ, ಇದು ಅಹಂಕಾರ ಅಂತ ಅಲ್ಲಿ ಸೇರಿಸ್ತೀರಾ. ಮತ್ತೆ ಅಹಂಕಾರ ವ್ಯಕ್ತದಲ್ಲಿ ಬರುತ್ತೆ ನನ್ನ ಪ್ರಕಾರ. ವ್ಯಕ್ತವಾದ ಅಹಂಕಾರವು ಅಲ್ಲಿ ಬೀಜ ರೂಪದಲ್ಲಿ ಇರೋದ್ರಿಂದ ಅದನ್ನು ಅಹಂಕಾರ ಕರೆದಿದ್ದಾರೆ ಅಂತ ಇದ್ದೀನಿ. ಅಹಂಕಾರ ಕರಿಬಾರ್ದಾಗಿತ್ತು, ಅದನ್ನು ಅವ್ಯಕ್ತ ಅವ್ಯಾಕೃತ ಕರಿಬೇಕಾಗಿತ್ತು. ಅದು ಅಹಂಕಾರ ಕರೆದ್ಬಿಟ್ಟ ಪರಮಾತ್ಮ. ಹೆಂಗ್ ಕರೆದ್ಬಿಟ್ಟ ಅನ್ನೋದು ಭಾಷೆಕಾರ ಹೊಂದಿಸಿದ್ದಾರೆ. ಅರ್ಥ ಆಯ್ತು ಈಗ ಅರ್ಥ ಆಯ್ತು. ಆದ್ರೆ ಇದು ನನ್ಗೆ ಇಲ್ಲಿ ಪರ ಅಪರ ಅದು ಹೆಂಗ್ ಅರ್ಥ ಮಾಡಿಸ್ತಾ ಇದೀರ ಅಂತ ಅರ್ಥ ಆಗಿಲ್ಲ. ಈಗ ಬ್ರಹ್ಮನಲ್ಲಿ ಅವೆರಡು ಕಾರಣ ಅಂತ ಹೇಳ್ತಾ ಇದ್ದೀರಾ, ಏನಂತ ಈಗೇನೋ ಎರಡು ಪ್ರಕೃತಿಯಾಗಿದೆ. ಇಲ್ಲಿ ಪರಾ ಪ್ರಕೃತಿ ಇದೆ ಜೀವ, ಅಪರಾ ಪ್ರಕೃತಿ ಇದೆ ಅದು 8 ಪಂಚಭೂತ, ವಿರಾಟ್ ಪುರುಷ, ಹಿರಣ್ಯಗರ್ಭ, ಅವ್ಯಾಕೃತ. ಅದು 8 ಅಪರಾ ಪ್ರಕೃತಿ. ಜೀವ ಪರಾ ಪ್ರಕೃತಿ. ಇದೆರಡು ಪರಮಾತ್ಮನಲ್ಲಿ ಕಲ್ಪಿತವಾಗಿದೆ. ಪರಮಾತ್ಮನಿಗೆ ಇದು ಎರಡೂ ಇಲ್ಲ. ಅಲ್ಲ ಅದ್ ಹೆಂಗ್ ಹೊಂದಿಸ್ಬೇಕು ಅಂತ ನಾನು ಕೇಳ್ತಾ ಇರೋದು. ಈಗ ಬ್ರಹ್ಮನ್ ಒಂದೇ ಅಂತ ಹೇಳ್ತಾ ಇರ್ತೀವಿ, ಅದ್ರಲ್ಲಿ ಪರ ಅಪರ ಅಂದಾಗ ಅದು ಎಕ್ಸ್ಪ್ಲೈನ್ ಮಾಡಕ್ಕೆ ಪ್ರಕ್ರಿಯೆ ಇದೊಂದು ಪ್ರಕ್ರಿಯೆ ಮೆಥಡ್ ಅಷ್ಟೇ. ಅವಸ್ಥಾತೆ ಇಟ್ಕೊಂಡಾಗಿದೆಯೇ ಬ್ರಹ್ಮವನ್ನು ಗುರುತಿಸೋದಕ್ಕೆ ಈ 2 ದ್ವಾರ. ಪರಾ ಪ್ರಕೃತಿ ಇದರೊಳಗೆಲ್ಲ ಹೊಕ್ಕಬಿಟ್ಟು ಜೀವರೂಪವಾಗಿ ಎಲ್ಲವನ್ನು ಹೊತ್ಕೊಂಡಿದೆ, ಅದು ಪರಮಾತ್ಮ ಅಂಶವಾಗಿದೆ. ಅಪರಾ ಪ್ರಕೃತಿ ಹೊರಗಿನ ಹಾರ್ಡ್ವೇರ್. ಅಪರ ಅನ್ನೋದು ಇಲ್ವೇ ಇಲ್ಲ ನಿಜ ಅಂದ್ರೆ, ಅದೆಲ್ಲ ಕನ್ಸು ಅಂತ ಹೇಳ್ತೀರಲ್ಲ ನೀವೇ. ಅದು ಫೈನಲಿ ಪರಾ ಪ್ರಕೃತಿಗೂ ಮೀರಿರುವ ಬ್ರಹ್ಮ ಗೊತ್ತಾಗ್ಕೊಳ್ಳೇನೆ ಈ 2 ಪ್ರಕೃತಿಯು ಲಯವಾಗ್ಬಿಡುತ್ತೆ. 2 ಇರೋದೇ ಇಲ್ಲ. ಪರಾ ಪ್ರಕೃತಿ 2 ಇರೋಲ್ಲ. ಅಲ್ಲಿ ಒಂದು ಸ್ಟೇಟ್ ಒಂದು ಲೆವೆಲ್ ವರೆಗೆ ಇಟ್ಕೊಂಡಿರೋದು. ಇದು ಒಂದು ಮೆಥಡ್, ಪ್ರಕ್ರಿಯೆ. ಅವಸ್ಥಾತ್ರಿಯ ಹೇಗೆ ಪಂಚಕೋಶ ಕಾರ್ಯಕಾರಣ ನಿರ್ದಿಶ್ಯ ಅನ್ನೋ ಹೇಗೆ ಪರಾಪರ ಪ್ರಕೃತಿ ಪ್ರಕ್ರಿಯೆ. ಪರಮೇಶ್ವರನಿಗೆ 2 ಪ್ರಕೃತಿ ಇದೆ. ನೋಡಿ, ಪರಮೇಶ್ವರನಿಗೆ 2 ಪ್ರಕೃತಿ ಇದೆ. ಪರಮೇಶ್ವರನಿಗೆ 2 ಪ್ರಕೃತಿ ಬೇರೆ ಅಂತ ಆಯ್ತು. ಅವನು ಪರವೂ ಅಲ್ಲ ಅಪರವೂ ಅಲ್ಲ. ಅಪರಾ ಪ್ರಕೃತಿ 8, ಪರಾ ಪ್ರಕೃತಿ ಜೀವ. ಈ 2ಕ್ಕೂ ಪರಮಾತ್ಮ ಆಸ್ಪದ, ಆಧಾರ, ಆಶ್ರಯ, ನೆಲೆ. ಅವನಲ್ಲಿ ಕಲ್ಪಿತವಾಗಿದೆ 2. ನಿಜ ಹೇಳಿದ್ರೆ ಅದು 2 ಅಲ್ಲ, ಒಂದೇ 2 ತೋರ್ತಾ ಇದೆ. ತ್ರಿಗುಣಾತ್ಮಿಕ ಅಷ್ಟಧ ಭಿನ್ನ ಪರಾ. ಅಪರಾ ಪ್ರಕೃತಿ ಯಾವುದು? ತ್ರಿಗುಣಾತ್ಮಕವಾಗಿರುವಂಥದ್ದು. ಅದೇ 8 ಪ್ರಕಾರ ಹೊಡ್ಕೊಂಡಿದೆ. 8 ಪ್ರಕಾರ ಹೇಗೆ? ಮೂಲ ಪ್ರಕೃತಿ, ಮಹತ್ವ, ಅಹಂಕಾರ, ಆಮೇಲೆ ಪಂಚಭೂತಗಳು. ಪಂಚಭೂತಗಳು ತನ್ಮಾತ್ರ. ಪಂಚಭೂತ ಸ್ಥೂಲ ಅಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಆ ತನ್ಮಾತ್ರ. ಮತ್ತು ಮೂಲ ಪ್ರಕೃತಿ, ಮಹತ್, ಮಹತ್ವ, ಅಹಂಕಾರ, ವಿರಾಟ್ ಪುರುಷ. ಮನಸ್ಸಿಲ್ವಾ? ಸಾಂಖ್ಯ ಪ್ರಕ್ರಿಯೆ. ಮೂಲ ಪ್ರಕೃತಿ ಸಾಂಖ್ಯ ಪ್ರಕ್ರಿಯೆ ಯಾವುದು? ಈ ಮನಸ್ಸು, ಬುದ್ಧಿ, ಅಹಂಕಾರ. ಒಟ್ಟು 8 ಹೇಗೆ ಆ ಕಡೆ ಹೇಳ್ತಾ ಇದ್ದ ನಾನು. ಅಲ್ಲ, ಅವರು ಲಿಸ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಅಲ್ಲ, ಪಟ್ಟಿ ಕೇಳ್ತಾರೆ. ಲಿಸ್ಟ್ ಅಲ್ಲಿ ನಾವು ಈಗಲೂ ಬರೋದು. ಈಗ ಜಗತ್ ಸೃಷ್ಟಿ ಕ್ರಮ ತಗೊಂಡ್ರೆ ಮುಂಚೆ ಮೂಲ ಪ್ರಕೃತಿ ಅವ್ಯಾಕೃತ, ಆಮೇಲೆ ಹಿರಣ್ಯಗರ್ಭ, ಆಮೇಲೆ ವಿರಾಟ್ ಪುರುಷ, ಆಮೇಲೆ ಪಂಚಭೂತ. ಅದು 8 ಆಯ್ತಲ್ಲ. ಸರಿ, ಹಂಗ್ ತಗೊಂಡ್ರೆ ಆಯ್ತು. ಕರೆಕ್ಟ್. ಮನಸ್ಸು ಮತ್ತೆ ಅಹಂಕಾರ ಬೇರೆ ಲೆಕ್ಕ ಹಾಕೊಂಡು ಅದು ಆ ಸಾಂಖ್ಯರ ತರ ನೋಡ್ತಾ ಇದೀನಿ, ಅದು ಬೇರೆ ಆಗುತ್ತೆ. ಕರ್ಮೇಂದ್ರಿಯ ಎಲ್ಲ ಶಬ್ದ ಬೇರೆ. ಮಹತ್ವ ಕಾಂಟೆಕ್ಸ್ಟ್ ಅಲ್ಲಿ ಮನಸ್ಸು ಅಂದ್ರೆ ವಿರಾಟ್ ಪುರುಷನೇ. ಮನಸ್ಸು ಇಸ್ ಸಿನಾನಿಮಸ್ ಟು ವಿರಾಟ್. 3ನೇ ಅಧ್ಯಾಯದಲ್ಲಿ. ಅದು ಪಂಚಭೂತಗಳು ಸಮಷ್ಟಿ ತಗೊಂಡಿರೋದ್ರಿಂದ ಮನಸ್ಸು ಬುದ್ಧಿನ ವ್ಯಕ್ತಿ ತೊಗೊಳಕ್ ಬರಲ್ಲ. ಅದಕ್ಕೆ ಭಾಷ್ಯಕಾರರು ಅಲ್ಲಿ ಅದು ಮೂಲ ಪ್ರಕೃತಿಗೆ ಹೊಂದಿಸಿದ್ರು. ಅದು ಅಹಂಕಾರ ಮೂಲ ಪ್ರಕೃತಿ ಹೊಂದಿಸಿದ್ರು. ಅದು ತ್ರಿಗುಣಾತ್ಮಕವಾಗಿದೆ. ಅದು ಸಾಂಖ್ಯರು ಅದನ್ನ ತ್ರಿಗುಣಾತ್ಮಕವಾದದ್ದು ಅಂತಾರೆ. ಈ ನಾವೇನು ಅವ್ಯಾಕೃತ ಅವ್ಯಕ್ತ ಅಂತೀವಿ ಅದನ್ನೇ ಅವರು ಪ್ರಧಾನ ಪ್ರಕೃತಿ ಅಂತಾರೆ. ಅದ್ರಲ್ಲಿ 3 ಗುಣಗಳು ಈಕ್ವಲ್ ಪ್ರಪೋರ್ಷನ್ ಇದೆ ಅಂತಾರೆ, ಪ್ರಧಾನ ಪ್ರಕೃತಿ. ಅದೇ ಅವರು ಮಹತ್ವ, ಅಹಂಕಾರ ಅಂತಾರೆ. ನಾವು ಹಿರಣ್ಯಗರ್ಭ, ವಿರಾಟ್ ಪುರುಷ ಅಂತೀವಿ. ಇಲ್ಲ ಅಹಂಕಾರ ಇಲ್ಲ, ಇಲ್ಲಿ ಪ್ರಕೃತಿ, ಮಹತ್, ವಿರಾಟ್ ಪುರುಷ, ಪಂಚಭೂತ ಅಂತ ಇದ್ದೀರಾ. 8 ಆಯ್ತು. ಹೌದು, ಅವ್ರು ಹೇಳೋದು ಹಾಗೆ. ಪ್ರಧಾನ, ಮಹತ್ವ, ಅಹಂಕಾರ ಅಂತಾರೆ. ಮಹದಾಜ್ಯ ಪಂಚಭೂತ. ನಾವು ಅವ್ಯಾಕೃತ, ಹಿರಣ್ಯಗರ್ಭ, ವಿರಾಟ್ ಪುರುಷ, ಪಂಚಭೂತ. ಅಲ್ಲಿ 24 ತತ್ವ ಬರುತ್ತೆ. ಅದಾದ್ಮೇಲೆ ಅದು 16 ವಿಕಾರವೇ.
16 ಪ್ರಕೃತಿ ಅಲ್ಲ, ಇದು 8 ಪ್ರಕೃತಿ. ಅವಿಕೃತಿ, ಮೂಲ ಪ್ರಕೃತಿ ಅವಿಕೃತಿ. ಮೂಲ ಪ್ರಕೃತಿ ಅವಿಕೃತಿ, ಇದು 7 ಪ್ರಕೃತಿ ವಿಕೃತಿ 2 ಆಗುತ್ತೆ. ಮುಂದಿನ 16 ಪ್ರಕೃತಿ, ಹಿಂದಿನ ಅವ್ಯಾಕೃತಿ ವಿಕೃತಿ. ಅವಿಕೃತಿ ಅಂದ್ರೆ ಅವಿಕೃತಿಯಿಂದ ಚೇಂಜ್ ಆಗದೆ ಇರೋದು ಅಂತ. ಪ್ರಧಾನ ಚೇಂಜ್ಲೆಸ್. ಅವ್ಯಾಕೃತ ಇದಾಗಲ್ಲ, ಸಂಸಾರ ಹಾಗೆ ಬಿಡಿ ಬರುತ್ತೆ ಸೂಕ್ಷ್ಮ. ಸೊ ಪ್ರಕೃತಿ ಮಾತ್ರ ಚೇಂಜ್ಲೆಸ್, ಮಹತ್ತಿಂದ ಚೇಂಜ್ ಸ್ಟಾರ್ಟ್ ಆಗುತ್ತೆ. ಹೌದು ಹೌದು, ಮಹತ್ವ ಚೇಂಜ್, ಮಹತ್ವ ಹಿರಣ್ಯಗರ್ಭ ಚೇಂಜ್, ಹಿರಣ್ಯಗರ್ಭ. ಆಮೇಲೆ ವಿರಾಟ್ ಪುರುಷನು ಚೇಂಜ್, ಪಂಚಭೂತಗಳು ಚೇಂಜ್ ಆಗುತ್ತೆ. ಇದೆಲ್ಲ ಪ್ರಕೃತಿಯ ಕಾರ್ಯ. ಅಂದ್ರೆ ವಿಕೃತಿಗೆ ಕಾರಣ 16 ವಿಕಾರ ಇದೆಯಲ್ಲ, ಅದಕ್ಕೆ ಕಾರಣ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣೇಂದ್ರಿಯ, ಪಂಚ ಪ್ರಾಣೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಬುದ್ಧೀಂದ್ರಿಯ. ಇಲ್ಲಿ ಅಧ್ಯಾತ್ಮವಾಗಿ ಹೊರಗಡೆಯಲ್ಲಿ ಪಂಚಭೂತ, ಇದು ನಾಮರೂಪ ಸಾವಜಂಗಮ. ಗುರುಗಳೇ, ಅದೇನಾ ಇದು ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಿದ್ ಎಲ್ಲಾದ್ರೂ ಯಾವ್ದಾದ್ರು ಪುಸ್ತಕದಲ್ಲಿ ಸ್ಥೂಲವಾಗೋ ಅಥವಾ ಎಲ್ಲಾದ್ರೂ ಎಕ್ಸ್ಪ್ಲನೇಷನ್ ಇದೆಯಾ ಗುರುಗಳೇ? ಒಂದ್ಸಲ ಕೇಳಿಸ್ಕೊಂಡ್ರೆ ಅರ್ಥ ಆಗಲ್ಲ, ಒಂದ್ ನೋಟ್ಸ್ ತರ ಇದ್ರೆ ಮಾಡ್ಕೊಳಕ್ಕಾದ್ರೂ ಅನುಕೂಲವಾಗಿದ್ರೆ ಚೆನ್ನಾಗಿರುತ್ತೆ. ತತ್ವ ಸಮಾಸ ಅಂತ ಗುರುಗಳು ಪುಸ್ತಕ ಬರೆದಿದ್ದಾರೆ. ತತ್ವ ಸಮಾಸನ? ಸಾಂಖ್ಯ ಅದು ಕ್ಲೀನ್ ಬರೆದಿದ್ದಾರೆ ಸ್ವಾಮಿಗಳು. ಸರಿ, ಸಣ್ಣ ಪುಸ್ತಕ, ಸಣ್ಣ ಪುಸ್ತಕ 20 ಪೇಜ್ 30 ಪೇಜ್ ಇದೆ. ಸಾಂಖ್ಯ ಪ್ರಕ್ರಿಯೆ ಸುಲಭವಾಗಿದೆ. ತ್ರಿಗುಣಾತ್ಮಕವಾದಂತಹ ಆ ಪ್ರಕೃತಿಯು 8 ಪ್ರಕಾರವಾಗಿ ಭಿನ್ನವಾಗಿದೆ. 8 ಪ್ರಕಾರ ಹೊಡ್ಕೊಂಡಿದೆ. ತಾನು ಒಂದು, ಇನ್ನೆರಡು, ಆಮೇಲೆ ಮತ್ತೆ 5 ಹಾಗೆ. ಯಾಕೆ ಇದನ್ನು ಹೇಳ್ತಿದ್ರ ಕಾರ್ಯ ಅಂತ ಹೇಳ್ತಿದ್ದಾರೆ? ಸಂಸಾರ ಹೇತುತ್ವ ಅಪರಾ. ಅಪರಾ ಪ್ರಕೃತಿ ಯಾಕೆ ಅಂದ್ರೆ ಸಂಸಾರಕ್ಕೆ ಕಾರಣವಾದನ್ನ ಇದು ಅಪರಾ ಪ್ರಕೃತಿ. ಇದನ್ನು ಅಪರಾ ಪ್ರಕೃತಿ ಎಂದು 8ನ್ನ ಯಾಕೆ 8ನ ಅಪರಾ ಪ್ರಕೃತಿ ಅಂದ್ರೆ ಸಂಸಾರ ಕಾರಣ, ಅವಿದ್ಯಾ ಕಲ್ಪಿತ ಮತ್ತು ಮಾಯೆ, ತೋರಿಕೆ, ಇಲ್ಯೂಷನ್ನು. ಅದರಿಂದ ಅಪರ ಅಂದ್ರೆ ನಿಕೃಷ್ಟ ಅಂತ, ಲೋ ಲೆವೆಲ್, ನಿಕೃಷ್ಟ, ಅವಿದ್ಯಾ ಕಲ್ಪಿತ, ಸಂಸಾರ ಕಾರಣ, ಅನರ್ಥ ಕಾರಣ, ಮಾಯಾರೂಪ. 8 ಪರಾಚ ಅನ್ಯ, ಜೀವಭೂತ, ಕ್ಷೇತ್ರಜ್ಞ ಲಕ್ಷಣ, ಈಶ್ವರಾತ್ಮಿಕ. ಇನ್ನೊಂದು ಪ್ರಕೃತಿ ಇದೆಯಲ್ಲ ಪರಾ ಪ್ರಕೃತಿ, ಅದು ಬೇರೆನೇ ವಿಲಕ್ಷಣ ಅಂತ. ಅದಕ್ಕೆ ಜೀವಭೂತನ ಜೀವರೂಪವಾಗಿ ತೋರ್ತಾ ಇರೋದು ಇಲ್ಲಿ ವ್ಯವಹಾರದಲ್ಲಿ. ನಾನು ರೂಪದಿಂದ ತೋರ್ತಾ ಇದೆ. ಅದಕ್ಕೆ ಕ್ಷೇತ್ರಜ್ಞ ಅನ್ನೋದೇ ಅದಕ್ಕೆ ಲಕ್ಷಣ, ಡೆಫಿನೇಷನ್. ಕ್ಷೇತ್ರವನ್ನು ಅರಿಯುತ್ತಲ್ಲ, ಆಪಾದತಲ ಮಸ್ತಕ ವೇತ್ತಿ, ಈ ಶರೀರವನ್ನ ಪಾದತಲದಿಂದ ನೆತ್ತಿಯವರೆಗೂ ದೇಹವನ್ನು ಅರಿತಾ ಇದ್ದಾನೆ, ಸಮಸ್ತ ಅವಸ್ಥೆಯನ್ನು ಬೆಳಗ್ತಾ ಇದ್ದಾನೆ. ಕ್ಷೇತ್ರಜ್ಞ, ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ. ಕ್ಷೇತ್ರ ಯಾವುದೋ? ಮಹಾಭೂತಾದಿ ಧೃತ್ಯಂತ. ಮಹಾಭೂತಾನಿ ಅಹಂಕಾರ ಬುದ್ಧಿರ್ ಅವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ. ಧೃತ್ಯಂತ, ಮಹಾಭೂತಾದಿ ಧೃತ್ಯಂತ ಅಷ್ಟು ಕ್ಷೇತ್ರ. ಇದನ್ನು ಯಾರು ಅರಿತಾನೋ ಅವನು ಕ್ಷೇತ್ರಜ್ಞ. ಇದು ಈಶ್ವರಾತ್ಮಿಕ. ಈ ಜೀವರೂಪ ಈಶ್ವರ ಆತ್ಮ, ಯಸ್ಯಾಹ ಸಾ ಈಶ್ವರಾತ್ಮಿಕ, ಯಸ್ಯಾಹ ಪರಾ ಪ್ರಕೃತೆ, ಪರಾಯಾ ಪ್ರಕೃತೆ. ಪರಾಪ್ರಕೃತಿ ಅಂತ ಯಾವುದಿದೆ, ಜೀವರೂಪವಾದ ಪರಾಪ್ರಕೃತಿ, ಅದು ಈಶ್ವರಾತ್ಮಿಕ. ಈಶ್ವರವೇ ಅದರ ಆತ್ಮ ಸ್ವರೂಪ, ತಿರುಳು, ಜಿಷ್ಟು, ಸಾರ. ಈಶ್ವರ ಘಟಾಕಾಶ ಸಾರ ಏನೋ, ತಿರುಳು ಏನೋ, ಸ್ವರೂಪ ಏನೋ, ಮಹಾಕಾಶವೇ. ಘಟಾಕಾಶ ಅಂತ ಒಂದು ಬೇರೆ ಆಕಾಶ ಇಲ್ಲ ಪ್ರಪಂಚದಲ್ಲಿ. ಮಹಾಕಾಶವೇ ಘಟೋಪಾದಿನ ಘಟಾಕಾಶ ಅನ್ಸ್ಕೊಂಡ ಹಾಗೇನೆ ಆ ಪರಮಾತ್ಮನೇ, ಪರಬ್ರಹ್ಮವೇ ಈ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಅಭಿಮಾನ ಪಟ್ಕೊಂಡು ಚೇತನಾಗಿ ತೋರುವಾಗ, ನಾನು ತೋರುವಾಗ ಅವನಿಗೆ ಪರಾಪ್ರಕೃತಿ ಜೀವ ಅಂತ ಹೇಳ್ತಾರೆ. ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞ ಲಕ್ಷಣ ಅಂದ್ರೆ ಡೆಫಿನೇಷನ್. ಸರಿ, ಕ್ಷೇತ್ರಜ್ಞ ಅನ್ನೋದೇ ಅವನ ಲಕ್ಷಣ, ಗುರ್ಸೋದು. ಇಲ್ಲಿ ಈಶ್ವರ ಅಂತ ಇರೋದು ಬ್ರಹ್ಮನ್ಗೆ ಈಶ್ವರ. ಈಶ್ವರ ಅಂತ ಶಂಕರಾಚಾರ್ಯ ಕರೆಯೋದು ನಿರ್ಗುಣ ಬ್ರಹ್ಮವನ್ನೇ ಈಶ್ವರ ಅಂತಾರೆ. ಬ್ರಹ್ಮವನ್ನು
ನೇಂದ್ರೆ ಇನ್ನೊಂದು ಅಲ್ಲಾನಲ್ಲ. ನಾವು ಪುರಾಣ ಪ್ರಸಿದ್ಧವಾದ ಪಾರ್ವತಿಪತಿ, ಅವನು ಕೈಲಾಸವಾಸಿ, ಅವನನ್ನೇ ಈಶ್ವರ ನಾವು ಅಂದ್ಕೊಂಡಿದ್ದೀವಲ್ಲ, ಹಾಗೆ ಅಂದ್ಕೊಂಡಿಲ್ಲ. ಹಿರಣ್ಯಗರ್ಭನನ್ನು ಈಶ್ವರ ಅಂತಾರೆ, ಇವನ್ನೂ ಈಶ್ವರ ಅಂತಾರೆ. ಸಾಮಾನ್ಯವಾಗಿ ಈಶ್ವರ ಸರ್ವಭೂತಾನಾಂ ಹೃದಯೇ ಅರ್ಜುನ ತಿಷ್ಠತಿ. ಅಲ್ಲಿ ಈಶ್ವರ ಅಂದ್ರೆ ಪರಬ್ರಹ್ಮವೇ, ನಿರ್ಗುಣ ಬ್ರಹ್ಮವನ್ನೇ ಪರಮಾತ್ಮ ಈಶ್ವರ ಸರ್ವಭೂತಾನ ಅಂತ ಇದ್ದಾನೆ. 18ನೇ ಅಧ್ಯಾಯ 13 ಅಲ್ಲ, ಈಶ್ವರ ಸರ್ವಭೂತಾನಾಂ ಹೃದಯೇ ತಿಷ್ಠತಿ. ಸರಿ ಸರಿ, ನಾನು ಈ ಚಾಪ್ಟರ್ ಅಲ್ಲ ಅಲ್ಲಿ 13 ಇದೆ. ಪ್ರಕೃತಿ ಪುರುಷಂಚೈವ ವಿದ್ಯನಾದಿ ಉಭಾವಿ, ಅಲ್ಲಿ ಅಲ್ಲಿ ಇಚ್ಛೇಶ್ವರತ್ವ ಭಾಷ್ಯದಲ್ಲಿ ಬರ್ತದೆ. ಅಷ್ಟೇ. ಯಾಭ್ಯಾಂ ಕೃತಿಭ್ಯಾಂ ಈಶ್ವರಃ ಜಗದುತ್ಪತ್ತಿ ಸ್ಥಿತಿ ಲಯ ಹೇತುತ್ವಂ ಪ್ರತಿಪದ್ಯತೆ. ಈಶ್ವರಃ ಪ್ರತಿಪದ್ಯತೆ. ಈಶ್ವರಃ ನಾಮ ಕಃ? ಪರಂ ಬ್ರಹ್ಮ, ಸತ್ಯಂ ಬ್ರಹ್ಮ, ನಿರ್ಗುಣಂ ಬ್ರಹ್ಮ, ಅದನ್ನೇ ಈಶ್ವರ ಅಂತ ಇದ್ದಾರೆ. ಈ ಎರಡು ಪ್ರಕೃತಿಯಿಂದ, ಯಾವ ಎರಡು ಪ್ರಕೃತಿ? ಪರಾ ಪ್ರಕೃತಿಯಾದ ಜೀವ, ಅಪರಾ ಪ್ರಕೃತಿಯಾದ ಇದು 8. ಈ ಎರಡನ್ನು ಇಟ್ಕೊಂಡೆ ಪರಬ್ರಹ್ಮವು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣ ಅಂತ ಅನಿಸ್ಕೊಂಡಿದೆ. ರಿಯಲಿ ಅವನ ಕಾರಣ ಅಲ್ಲ. ಯಾಕೇಳಿ? ಇದು ಎರಡೇ ಇಲ್ಯೂಷನ್ ಆದ್ಮೇಲೆ, ಎರಡು ಇಲ್ಯೂಷನ್ ಆದ್ಮೇಲೆ, ಇಲ್ಯೂಷನ್ ಆದ ಎರಡನ್ನು ಇಟ್ಕೊಂಡು ಪ್ರಪಂಚ ಕಾರಣ ಅಂದ್ರೆ ಅರ್ಥ ಏನು? ಎರಡು ಇಲ್ಯೂಷನ್, ಒಂದ್ ಇಲ್ಯೂಷನ್, ಬರೀ ಮಾಯಾ ಮಾತ್ರ ಇಲ್ಯೂಷನ್ ತಾನೆ. ಮತ್ತೆ ಅಂದ್ರೆ ಪರ ಅಪರ ಎರಡು ಇಲ್ಯೂಷನ್ ಅಂತ ಇದೆ. ಪರತ್ವ ಉಪಾಧಿ, ಜೀವತ್ವ ಇದೆಯಲ್ಲ, ಜೀವತ್ವ ಉಪಾಧಿಯಿಂದ ಬಂದದ್ದು. ಜೀವನಲ್ಲ, ಜೀವನಿಲ್ಲ, ಬ್ರಹ್ಮವೇ. ಜೀವೋ ಬ್ರಹ್ಮೈವ, ಜೀವ ಬ್ರಹ್ಮವೇ. ಆದ್ದರಿಂದ ಜೀವತ್ವ ಅವಿದ್ಯಾಕಲ್ಪಿತವೇ, ಜೀವ ಸ್ವರೂಪ ಅವಿದ್ಯಾಕಲ್ಪಿತ ಅಲ್ಲ. ಜೀವತ್ವ ಇದೆಯಲ್ಲ, ಜೀವ ನಾನೂ ಒಂದು ಒಂದು ವ್ಯಕ್ತವಾದ ಒಂದು ರೂಪ, ಅದು ಅವಿದ್ಯಾಕಲ್ಪಿತವೇ. ಅಲ್ಲ ಗುರುಗಳೇ, ಇಲ್ಲ ಅದನ್ನ ಏನಂತ ಕರೀತಾ ಇದ್ದಾರೆ? ಅದು ಅಪರಾನೇ ಆಯಿತು ಅಲ್ವಾ? ಅದು ಪರ ಆಗಲ್ಲ. ಅದಲ್ಲ, ಪರಾಪ್ರ ಜೀವರೂಪ ಪರಾಪ್ರಕೃತಿ, ಚೇತನ ತಾನೆ ಅದು. ಚೇತನವಾದದಿಂದ ಜೀವ ಪರಾಪ್ರಕೃತಿ, ಇದು ಅಚೇತನ. ಇದು 8. ಅಚೇತನವಾದ ಇದು ಅಪರಾಪ್ರಕೃತಿ. ಈ ಚೇತನ ಚೇತನ ಸೇರಿಯೇ ಸೃಷ್ಟಿಯಾಗೋದು ಸಂಯೋಗ. ಪರಾಪ್ರಕೃತಿಯಾದಂತಹ ಜೀವನ ನನಗೆ ಒಂಥರ ಮನ್ಸಲ್ಲಿ ಸತ್ತು ಚಿತ್ತು ಅನ್ಸ್ತಾ ಇದೆ. ಸತ್ತು ಚಿತ್ತು ಎರಡು ಪರಬ್ರಹ್ಮವೇ. ಇದು ಹೇಳಿದ್ರೆ ಸತ್ತು ಚೆತ್ತು ಅಂತ ಇದು ಮೂರ್ತ. ಈ ಪದಗಳೇ ಸರಿ, ಬೇರೆ ಪದಗಳು ಹಾಕಿದ್ರೆ ಇನ್ನೂ ಕನ್ಫ್ಯೂಸ್. ಮೂರ್ತ ಎರಡು ಅಪರವೇ. ಮೊದಲನೇ ವಾಕ್ಯದಲ್ಲೇ ಬರ್ಬಿಟ್ರಲ್ಲ, ಅದು ವೇ ಪ್ರಕೃತಿ ಸೂಚಿತೆ ಪರಮೇಶ್ವರಸ್ಯ. ಪರಮೇಶ್ವರ ಎರಡು ಪ್ರಕೃತಿ. ಪ್ರಕೃತಿ ಪರ ಅಪರ. ಪರ ಯಾವುದು? ಜೀವರೂಪ. ಜೀವರೂಪ ಅಂತ ಇದ್ದೀರಾ ನೀವು? ಪರರೂಪ ಜೀವರು ಅಲ್ಲೇ ಹೇಳಿದಲ್ಲ 7ನೇ ಅಧ್ಯಾಯದಲ್ಲ. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಅಪರ ಇಯಂ ತ್ವನ್ಯ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವನ ಹೊತ್ಕೊಂಡಿರೋದು ದೇಹವನ್ನ, ಜೀವನ ಹೊತ್ಕೊಂಡಿರೋದು ಪ್ರಪಂಚವನ್ನ. ಜೀವತ್ವ ಪರಮಾತ್ಮ ಯಾತಕ್ಕೆ? ಯಾಕಂದ್ರೆ ಜೀವ ಅನ್ನೋದು ಈಗೋ ಅನ್ಕೋತೀವಿ ಮನಸ್ಸಿನಲ್ಲಿ. ಬಟ್ ಎನಿವೇ ಆಯ್ತು, ಈಗೋ ಅನ್ನೋದು ಒಂದು ಪಾರ್ಟ್ ಜೀವನದು. ಒಟ್ಟು ಉಪಾಧಿಯಲ್ಲಿ ಅಭಿಮಾನ ಪಟ್ಕೊಂಡು ಎಲ್ಲಾ ಅಂಶವೂ ಜೀವರೂಪ ಜೀವಾಂಶವೇ. ಬುದ್ಧಿವಂತ ಅನ್ಕೊಂಡ್ರು, ಚೇತನ ಅನ್ಕೊಂಡ್ರು. ಈಗ ಸಂಘಾತ ಚೇತನಾಧೃತಿ, ಚೇತನವನ್ನು ಕ್ಷೇತ್ರಕ್ಕೆ ಸೇರಿಸ್ಬಿಟ್ರ ಪರಮಾತ್ಮ. ಜೀವರೂಪ ಗೊತ್ತಾಗೋದು ಕಷ್ಟ. ಪರ ಒಂದು ಅಲ್ಲ, ನನ್ಗೆ ಇಂಗ್ಲಿಷ್ ಅಲ್ಲಿ ಲೈಫ್ ಪ್ರಿನ್ಸಿಪಲ್ ಅಂದ್ರೆ ಅರ್ಥ ಆಗುತ್ತೆ. ಸೊ ಐ ಆಮ್ ಅಸ್ಯೂಮಿಂಗ್ ಅದು ದಟ್ಸ್ ದ ಮೀನಿಂಗ್ ಅಂತ ಅನ್ಕೋತಾ ಇರೋದು. ಏನೋ ಲೈಫ್ ಪ್ರಿನ್ಸಿಪಲ್ ಅಂತ. ಏನ ಕೇಳಿಸ್ತಾ ಇಲ್ಲ. ಲೈಫ್ ಪ್ರಿನ್ಸಿಪಲ್ ಅಂತ ಅನ್ಕೊಂಡ್ರೆ ಇಟ್ ಸೀಮ್ಸ್ ಟು ಫಿಟ್ ಇನ್ ಅಂತ ಅಂತಾರೆ. ಲೈಫ್ ಪ್ರಿನ್ಸಿಪಲ್ ಲೈಫ್ ಅಂದ್ರೆ ಜೀವ ಇರೋದು, ಪ್ರಾಣ ಇರೋದು ಇಟ್ಕೊಳ್ಳಿ. ಜೀವೋ ಪ್ರಾಣಧಾರಣೆ ಅಂತ. ಪ್ರಾಣ ಅಲ್ಲ, ಪ್ರಾಣನೇ ಅಲ್ಲ. ಅಲ್ಲ, ನಂಗೆ ಸಡನ್ ಆಗಿ ಜೀವ ಅಂದಾಗ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಜೀವ ಇಂಡಿವಿಜುವಲ್ ಸೋಲ್ ಅಂತಮ್ಮ.
ಅದೇ ಗೊತ್ತಾಯ್ತು. ಇಂಡಿವಿಜುವಲ್ ಸೋಲ್ ಅಂದ್ರೆ ಇಟ್ಸ್ ಕೈಂಡ್ ಆಫ್ ರಾಂಗ್ ಬಿಕಾಸ್ ಯು ಆರ್ ಟಾಕಿಂಗ್ ಅಬೌಟ್ ದ ಎಂಟೈರ್ ಯೂನಿವರ್ಸ್ ಇಲ್ಲಿ ಅಲ್ವಾ. ಸೊ ಇಲ್ಲ ಇಂಡಿವಿಜುವಲ್ ಸೋಲೇನೆ, ಇನ್ನೊಂದು ಅದು ಅಪರ ಪ್ರಕೃತಿ ಅಲ್ಲ. ಪರಾಚ ಅನ್ಯ, ಪರಾ ಪ್ರಕೃತಿ ಜೀವರೂಪವಾದ ಪ್ರಕೃತಿ, ಅದು ಬೇರೆ ಆಗಿರ್ತಕ್ಕದ್ದು ಕ್ಷೇತ್ರಜ್ಞ ಅನ್ನುವ ಲಕ್ಷಣ ಕೂಡಿಕೊಂಡಿದ್ದು, ಅದು ಈಶ್ವರ ಸ್ವರೂಪವಾಗಿದೆ. ಈ ಪರಾಪರ ಪ್ರಕೃತಿಯಿಂದಲೇ ಈಶ್ವರನು, ಪರಮಾತ್ಮನು, ಪರಬ್ರಹ್ಮವು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣ ಎಂಬುದನ್ನು ಹೊಂದುತ್ತಾನೆ, ಪಡ್ಕೊಳ್ತಾನೆ. ಸ್ವತಃ ಅವನಿಗೆ ಕಾರಣತ್ವ ಇಲ್ಲ. ಈ ಎರಡು ಪರಾಪರ ಪ್ರಕೃತಿಯಿಂದಲೇ ಪರಮಾತ್ಮನಿಗೆ ಕಾರಣತ್ವ ಬರುತ್ತೆ. ಪರಾಪರ ಪ್ರಕೃತಿ ಇಲ್ಲ ಅಂದ್ರೆ ಅವನು ಕಾರಣ ಅಲ್ಲ. ಬಡಗಿಗೆ ಹುಳಿ ಕೊಡತಿ ಸುಚ್ಚಿಗೆ ಗರಗಸ ಏನಿಲ್ಲ ಅಂದ್ರೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಹಗಲು ಮಾಡಲ್ಲ, ಮಂಟಪನೂ ಮಾಡಲ್ಲ, ಮಂಚಾನು ಮಾಡಲ್ಲ. ಪರಾಪರ ಪ್ರಕೃತಿ ಇದ್ರೇನೆಯೇ ಎಲ್ಲವನ್ನೂ ಅವನು ಇದು ಮಾಡೋದು. ಅದು ಸ್ವತಂತ್ರ ಅಲ್ಲ ಪರಾಪರ ಪ್ರಕೃತಿ. ಎರಡು ಈಶ್ವರಾಧೀನ, ಈಶ್ವರ ಕಲ್ಪಿತ. ಈಶ್ವರನೇ ಅದರ ತಿರುಳು. ಸದ್ಯಕ್ಕೆ ಇದನ್ನು ಬೇರೆಯಾಗಿ ಇಟ್ಕೊಂಡು ಪ್ರಕ್ರಿಯೆ ಹೇಳ್ತಾ ಇದ್ದಾರೆ. ಇದರ ಮೂಲಕ ನೀವು ತಿಳ್ಕೋಬಹುದು ಅನ್ನೋಕ್ಕೆ. ತತ್ರ ಕ್ಷೇತ್ರಜ್ಞ ಲಕ್ಷಣ ಪ್ರಕೃತಿದ್ವಯ ನಿರೂಪಣದ್ವಾರೇಣ ತದ್ವತಃ ಈಶ್ವರಸ್ಯ ತತ್ವನಿರ್ಧಾರಣಾರ್ಥಃ ಕ್ಷೇತ್ರಾಧ್ಯಾಯ ಆರಭ್ಯತೆ. ಈ 13ನೇ ಅಧ್ಯಾಯಕ್ಕೆ ಕ್ಷೇತ್ರಾಧ್ಯಾಯ ಅಂತ ಅಂತಾರೆ ಭಾಷ್ಯಕಾರರು. ನಾವು ಕ್ಷೇತ್ರಜ್ಞ ಯೋಗೋ ನಾಮ ನಾವಂತೀವಿ, ಭಾಷ್ಯಕಾರರು ಕ್ಷೇತ್ರಾಧ್ಯಾಯ ಅಂತ ಹೆಸರಿಟ್ಟಿದ್ದಾರೆ. ಇದು ಕ್ಷೇತ್ರ ಯಾವುದೋ ಮಹಾಭೂತಾದಿ ಧೃತ್ಯ ಅಂತ ಕ್ಷೇತ್ರ. ಕ್ಷೇತ್ರಜ್ಞ ಯಾರೋ ಜೀವರೂಪನೇ ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞ ರೂಪವಾದ ಎರಡು ಪ್ರಕೃತಿ ಇದೆಯಲ್ಲ, ಈ ಎರಡನ್ನು ನಿರೂಪಣೆ ಮಾಡೋದನ್ನ ಗೊತ್ತು ಮಾಡೋದು, ಅದು ಇನ್ವೆಸ್ಟಿಗೇಷನ್, ಅದನ್ನ ತಿಳಿಸ್ಕೊಡೋದು, ಒಳಹೊಕ್ಕಿ ನೋಡೋದು, ಅದನ್ನು ನಿರೂಪಣೆ ಮಾಡೋದ್ರ ಮೂಲಕ ಇದನ್ನು ಉಳ್ಳವನು, ಎರಡನ್ನು ಉಳ್ಳವನು ಯಾರೋ ಈಶ್ವರ. ಎರಡು ಅವನ ಅಧೀನ. ತದ್ವತಃ ಅದನ್ನುಳ್ಳವನಾದ ಈಶ್ವರನ ಒಂದು ಸ್ವರೂಪ ಉಂಟಲ್ಲ, ಅದನ್ನ ತತ್ವ, ಅದನ್ನು ನಿರ್ಣಯ ಮಾಡೋಕ್ಕೋಸ್ಕರವಾಗಿಯೇ ಈ ಕ್ಷೇತ್ರಾಧ್ಯಾಯ ಅದಕ್ಕಾಗಿ ಆರಂಭ ಆಗ್ತಾ ಇದೆ. ಒಟ್ಟು ಈಶ್ವರ ಸ್ವರೂಪ ಗೊತ್ತು ಮಾಡೋದೇ ಭಗವದ್ಗೀತೆಯ ತಾತ್ಪರ್ಯ. ಅದೇ ಮೇನು, ಅದು ಮುಖ್ಯ. ಈಶ್ವರ ಸ್ವರೂಪ ಗೊತ್ತಾಯ್ತು ಅಂದ್ರೆ ಯು ಆರ್ ಗೆದ್ದಿರಿ. ಅದನ್ನ ಮಾಡ್ಕೊಳ್ಳೋ, ಯಾವ್ದು ಮಾಡಿ ಪರಮೇಶ್ವರ ಸ್ವರೂಪನ್ನ ತಿಳಿಸ್ಕೊಡ್ಬೇಕು ಅಂತ ತಿಳ್ಕಾಡ್ತಾರೆ. 7ನೇ ಅಧ್ಯಾಯ ಒಂಥರ, 6ನೇ ಅಧ್ಯಾಯ ಒಂಥರ, 4ನೇ ಅಧ್ಯಾಯ ಒಂಥರ, 3, 2 ಪ್ರತಿಯೊಂದು ಅಧ್ಯಾಯದಲ್ಲೂ ಬೇರೆ 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 ದೃಷ್ಟಿಕೊಂಡು ಹೇಳ್ತಾ ಇದ್ದಾರೆ. ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪ್ರತಿಯೊಂದು ಒಂದೊಂದು ತತ್ವವನ್ನು ತಿಳಿಸ್ಕೊಳಕ್ಕೆ ಮೆಥಡ್ ತಿಳ್ಕೊಬೇಕು. ನಾನ್ ತಪ್ಪು ಅರ್ಥ ಮಾಡ್ಕೊಂಡಿದ್ದೆ. ನಾನು ಕ್ಷೇತ್ರಜ್ಞ ಅಂದ್ರೆ ಬ್ರಹ್ಮನ್ ಅನ್ಕೋತಾ ಇದ್ದೆ. ಸೊ ತುಂಬಾ ತಪ್ಪದು. ಸೊ ಇಲ್ಲಿ ಪ್ರಕಾರ ಬ್ರಹ್ಮನ್ ಕ್ಷೇತ್ರಜ್ಞ ನಿಜ ಅಂತ. ಆಮೇಲೆ ಕ್ಷೇತ್ರಜ್ಞ ಚಾಪಿ ಮಾಂ ವಿಧಿ ತಿಳ್ಕೋದಾನ. ಕ್ಷೇತ್ರಜ್ಞ ಇದಲ್ಲ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ನನ್ಗೆ. 2ನೇ ಶ್ಲೋಕ ಅದೇಮ್ಮ ನೀನ್ ಹೇಳಿದ್ದೆ. ಕ್ಷೇತ್ರಜ್ಞ ಇದಾನಲ್ಲ ಅದು ನಾನೇ. ಮಹಾಕಾಶ ಹೇಳ್ತಾ ಇದೆ, ಘಟಾಕಾಶ ಇದೆಯಲ್ಲ ಅದು ನಾನೇ ಅಂತ ಮಹಾಕಾಶ ಹೇಳ್ತಾ. ಎರಡು ನಾನೇ ಅನ್ಬೋದಿತ್ತಲ್ಲ. ಎರಡು ನಾನಲ್ಲ, ಯಾಕಂದ್ರೆ ಇನ್ನೊಂದು ಇದು ಈ ಸ್ವರೂಪವೇ ಇಲ್ಲ. ಈ ಸ್ವರೂಪ ಇದೆ, ಅದು ಬ್ರಹ್ಮ ರೂಪದಿಂದ ಇರೋದು. ಈ ರೀತಿ ಜೀವರೂಪ ಸುಳ್ಳು. ಸ್ವರೂಪವೇ ಇಲ್ಲ ಅಂತಿಲ್ಲ, ಸ್ವರೂಪ ಉಂಟು, ಅದು ಬ್ರಹ್ಮರೂಪದ ಸ್ವರೂಪ. ಇದಕ್ಕೆ ಸ್ವರೂಪವೇ ಇಲ್ಲ. ಕ್ಷೇತ್ರಕ್ಕೆ ಎಂಟಿಟಿಯೇ ಇಲ್ಲ, ಅಸ್ತಿತ್ವವೇ ಇಲ್ಲ, ಸ್ವರೂಪವೇ ಇಲ್ಲ. ಥರೋಲಿ ರಾಂಗ್, ಥರೋಲಿ ಫಾಲ್ಸ್ ಅದು. ಇದು ಜೀವರೂಪದಲ್ಲಿ ಸೃಷ್ಟಿ ಇದಿದೆ, ರಿಯಾಲಿಟಿ ಇದೆ. ಸೃಷ್ಟಿ ಸ್ವಲ್ಪ ಆರೋಪ. ಜೀವನ್ ತಿಳ್ಕೊಳ್ಳೋಕೆ ಇಷ್ಟು ಕಷ್ಟಪಟ್ರೆ ಇದು ಪರಮಾತ್ಮನ ತಿಳ್ಕೊಳಕ್ಕೆ ಏನ್ ಮಾಡ್ತೀರಾ ನೀವು? ಜೀವನೇ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಇಲ್ಲ 7 ಚಾಪ್ಟರ್ ಸ್ವಲ್ಪ ಮತ್ತೆ ರಿವೈಸ್ ಮಾಡ್ಬೇಕು ನಾನು. ನಿಲ್ಸ ಪಾಠ ಮಾಡೋಣ, ನಾನ್ ಮಾಡ್ಕೋತೀನಿ. ನೋಡ್ಕೋತಾರ. ಈ ಕ್ಷೇತ್ರಜ್ಞ ರೂಪವಾದ ಎರಡು ಪ್ರಕೃತಿಯನ್ನು ನಿರೂಪಣೆ ಮಾಡುವುದರ ಮೂಲಕ ಅದನ್ನುಳ್ಳವನಾದ ಈಶ್ವರನ ತತ್ವ ನನ್ನ ಸ್ವರೂಪವನ್ನ ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ಈ ಕ್ಷೇತ್ರಾಧ್ಯಾಯ ಆರಂಭವಾಗ್ತಾ ಇದೆ. ಅತೀತಾನಂತರಾಧ್ಯಾಯ ಚ
ಸಹಿತಾಂತರಾಧ್ಯಾಯೇಶ ಅದ್ವೇಷ್ಟ ಸರ್ವಭೂತಾನಾಮಿತ್ಯಾದಿನ ಅದ್ವೇಷ್ಟ ಸರ್ವಭೂತಾನಾಂ ಇತ್ಯಾದಿನ ಯಾವದ್ ಅಧ್ಯಾಯ ಪರಿಸಮಾಪ್ತಿ ಯಾವದಮಾಪ್ತಿ ತಾವತ್ ತತ್ವಜ್ಞಾನಿನಾಂ ಸನ್ಯಾಸಿನಾಂ ತಾವತ್ ತತ್ವಜ್ಞಾನಿನಾಂ ಸನ್ಯಾಸಿನಾಂ ನಿಷ್ಠಾ ಯಥಾ ತೇ ವರ್ತಂತೆ ಯಥಾ ತೇ ವರ್ತಂತೆ ಇತ್ಯೇತದುಕ್ತಂ. ಇತ್ಯೇತದುಕ್ತಂ. ತತ್ವಜ್ಞಾನಿಗಳು ಯಾವ ರೀತಿ ಇರ್ತಾರೆ ಅಂತ ಕೇಳಿದ್ರೆ ಈಗ ತಾನೇ ಕಳೆದಂತಹ ಅಧ್ಯಾಯದ ಕೊನೆಯಲ್ಲಿ, ಈಗ ತಾನೇ ಕಳೆದಂತಹ ಅಧ್ಯಾಯ ಯಾವುದೋ 12ನೇ ಅಧ್ಯಾಯ, ಅದರ ಕೊನೆಯಲ್ಲಿ ಅದ್ವೇಷ್ಟ ಸರ್ವಭೂತಾನ ಅಂತ ಹೇಳಿ ಅಲ್ಲಿಂದ ಅಧ್ಯಾಯ ಸಮಾಪ್ತಿ ಆಗುವವರೆಗೂ 12ನೇ ಅಧ್ಯಾಯ ಮುಗಿಯುವವರೆಗೂ ಯಾವ ತತ್ವಜ್ಞಾನಿಗಳಾದ ಸನ್ಯಾಸಿಗಳು, ಭಾಷ್ಯಕಾರರು ತತ್ವಜ್ಞಾನಿಗಳಿಗೂ ಸನ್ಯಾಸಿಗಳಿಗೂ ಅವಿನಾಭಾವ ಸಂಬಂಧ ಹೇಳ್ತಾರೆ. ತತ್ವಜ್ಞಾನಿಗಳಿಂದ ಸನ್ಯಾಸಿಗಳು, ಸನ್ಯಾಸಿಗಳಿಂದ ತತ್ವಜ್ಞಾನಿಗಳು ಅಂತ. ಅಲ್ಲೆಲ್ಲ ಆಗಲ್ಲ, ಹಂಗೆ ಅದು ನೋಡಿ. ಒಪ್ಪ ಇಷ್ಟ ಇಲ್ಲ, ಸನ್ಯಾಸಿಗಳ ತತ್ವಜ್ಞಾನಿಗಳು, ನಾವು ತತ್ವಜ್ಞಾನಿಗಳಪ್ಪ. ಹಂಗಾಗಲ್ಲ. ಶಂಕರಾಚಾರ್ಯರು ಆ ರೀತಿ ಇಟ್ಕೊಂಡ್ಬಿಟ್ಟಿದ್ದಾರೆ. ತತ್ವಜ್ಞಾನಿಗಳು ಅಂದ್ರೆ ಸನ್ಯಾಸಿಗಳಾಗಿರ್ತಾರೆ, ಸನ್ಯಾಸಿಗಳಾಗಿರೋರು ಒಬ್ಬರು ತತ್ವಜ್ಞಾನಿಯಾಗಿ ಇರ್ತಾರೆ. ಅಷ್ಟು ಹೇಗೆ ವೇದಾಧ್ಯಯನ ಮಾಡೋಕೆ ಉಪನಯನ ಮಾಡಿಸ್ಕೊಳ್ಳೇಬೇಕೋ, ಅಗ್ನಿಹೋತ್ರ ಮಾಡಿಸ್ಕೊಳ್ಳೋಕೆ ಗೃಹಸ್ಥರಾಗಲೇಬೇಕೋ, ತತ್ವಜ್ಞಾನಕ್ಕೆ ಸನ್ಯಾಸಿ ಆಗಲೇಬೇಕು ಅಂತ ಭಾಷ್ಯಕಾರದ್ದು. ಅದಕ್ಕೆ ನಿಯಮ ಉಂಟು ಅಂದೆ. ವೇದಾಧ್ಯಯನ ಮಾಡೋಕ್ಕೆ ಉಪನಯನ ಆಗದೆ ಇದ್ದವರಿಗೆ ವೇದ ಹೇಳ್ಕೊಡಲ್ಲ, ಸಂಧಾನ ಮಾಡೋ ಹಾಗಿಲ್ಲ ಅಂತೀರ. ಅಗ್ನಿಹೋತ್ರ ಮಾಡ್ಬೇಕು, ಮದುವೆ ಆಗಿಲ್ಲ, ನೀವು ಅಗ್ನಿಹೋತ್ರ ಮಾಡೋಕ್ಕಾಗಿಲ್ಲ ಅಂತೀರ. ಅದಕ್ಕೆ ಮಾತ್ರ ಅಧಿಕಾರ ಉಂಟು, ತತ್ವಜ್ಞಾನಕ್ಕೆ ಆಗಿಲ್ಲ. ತತ್ವಜ್ಞಾನ ಬೇಕು ಅಂದ್ರೆ ಸನ್ಯಾಸಿ ಆಗ್ಬರ್ರೆ. ಕರೆಕ್ಟ್ ಭಾಷೆಕಾರದ. ಸರ್ವಕರ್ಮ ಸನ್ಯಾಸ ಆತ್ಮಜ್ಞಾನಸ್ಯ ಎಲ್ಲವನ್ನು ಬಿಟ್ಟು ತಮೇವ ಶರಣಂಗಚ್ಚ, 2 ಕೈ ಎತ್ತು ಬಿಡಿ, ಪರಮಾತ್ಮ ನೀನೇ ಗತಿ ಬಿಡಿ. ಅವಾಗ ನೋಡಿ ಎತ್ಕೊಂಡ್ಬಿಡ್ತಾನೆ, ನಿಮ್ಮನ್ನ ಚಿಕ್ಕ ಮಗು ಎತ್ಕೊಂಡ್ಬಿಡ್ತಾನೆ. ಪೂರ್ತಿ ಶರಣಾಗದೆ ಇರಬೇಕು. ಅಧ್ಯಾಯ ಮುಗಿಯುವವರೆಗೂ ತತ್ವಜ್ಞಾನಿಗಳಾಗಿರುವ ಸನ್ಯಾಸಿಗಳ ನಿಷ್ಠೆಯನ್ನ, ನಡವಳಿಕೆಯನ್ನ, ನೆಲೆಯನ್ನ ಹೇಳಿದ್ನಲ್ಲ, ಯಾವ ರೀತಿ ಅವ್ರು ಇರ್ತಾರೋ ಅದನ್ನ ತಿಳಿಸ್ಕೊಟ್ಟಿದ್ದಾಯ್ತು. ಸನ್ಯಾಸಿಗಳ ನಡವಳಿಕೆ ಏನು ಅನ್ನೋದನ್ನ ಈ 13ನೇ ಶ್ಲೋಕದಿಂದ 20ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ ಪರಮಾತ್ಮ 12ನೇ ಅಧ್ಯಾಯದಲ್ಲಿ. ಕೇನ ಪುನಸ್ತೆ ತತ್ವಜ್ಞಾನೇನ ಯುಕ್ತಾಃ ಯಥೋಕ್ತ ಧರ್ಮಾಚರಣಾತ್ ಭಗವತಃ ಪ್ರಿಯಾ ಭವಂತಿ ಇತಿ ಏವಮರ್ಥಶ್ಚ ಅಯಮಧ್ಯಾಯಃ ಆರಭ್ಯತೆ. ಇನ್ನೊಂದು ಕನೆಕ್ಷನ್ ಇದು, 2ನೇ ಕನೆಕ್ಷನ್. ಹಾಗಾದ್ರೆ ಯಾವ ತತ್ವಜ್ಞಾನಿಯಿಂದ ಕೂಡ್ಕೊಂಡವರಾಗಿದ್ದು ಮೇಲೆ ಹೇಳಿದ ನಡವಳಿಕೆಯನ್ನ ಆಚರಣೆ ಮಾಡ್ತಾ ಇರುವುದರಿಂದ ಭಗವಂತನಿಗೆ ಪ್ರಿಯರಾದವರಾಗಿರ್ತಾರೆ ಅಂತ ಕೇಳಿದ್ರೆ ಆ ಅರ್ಥ ಹೇಳ್ಕೊಂಡು 13ನೇ ಅಧ್ಯಾಯ ಆರಂಭ ಆಗ್ತಾ ಇದೆ. ಯಾವುದೋ ಒಂದು ಜ್ಞಾನ ಅವರಿಗೆ ಕೂತಿದೆ, ಆ ಜ್ಞಾನ ಕೂತದ್ರಿಂದ ಅದ್ವೇಷ್ಟತ್ವಾದಿ ಗುಣಗಳು ಅವರಿಗೆ ನೇಚರ್ ಆಗಿದೆ, ಸಹಜ ಆಗಿದೆ, ಸ್ವಭಾವ ಆಗ್ಬಿಟ್ಟಿದೆ. ಅದನ್ನ ಭಗವಂತನಿಗೆ ತುಂಬಾ ಪ್ರಿಯರಾಗಿದ್ದಾರೆ. ಹಾಗಾದ್ರೆ ಯಾವ ಜ್ಞಾನದಿಂದ ಕೂಡ್ಕೊಂಡವರಾಗಿ ಅದ್ವೇಷ್ಟತ್ವಾದಿಗಳನ್ನು ಅಳವಡಿಸ್ಕೊಂಡಿದ್ದಾರೋ ಆ ಜ್ಞಾನವನ್ನು ವರ್ಣನೆ ಮಾಡ್ತೀರಿ ಅನ್ನೋಕ್ಕೋಸ್ಕರವಾಗಿ 13ನೇ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದಾನೆ ಪರಮಾತ್ಮ. ಬಹಳ ಮುಖ್ಯ. 5ನೇ ಟಿಪ್ಪಣಿ ಕೊಟ್ಟರು. ಅಕ್ಷರೋಪಾಸನೆ ಅಂದರೆ ಜ್ಞಾನನಿಷ್ಠೆ ಎಂಬುದಕ್ಕೆ ಈ ವಾಕ್ಯವು ಗಮಕ. ಮುಖ್ಯ ಭಕ್ತಿ ಅಂದ್ರೆ ಅದೇನೆ, ಜ್ಞಾನನಿಷ್ಠೆನೇ ಮುಖ್ಯ ಭಕ್ತಿ. ಜ್ಞಾನಿಷ್ಠೆಯೇ ಅಕ್ಷರೋಪಾಸಕರು, ಜ್ಞಾನಿಷ್ಠೆಯೇ ತತ್ವಜ್ಞಾನ, ಜ್ಞಾನಿಷ್ಠೆಯೇ ಸನ್ಯಾಸಿಗಳು, ಅವರೇ ಸನ್ಯಾಸಿಗಳು, ಅವರೇ ಅಕ್ಷರೋಪಾಸಕರು, ಅದೇ ಅವರಿಗೆ ಜ್ಞಾನಿಷ್ಠೆ. ಗುರುಗಳೇ, ನನ್ಗೆ ಇನ್ನೊಂದು ಡೌಟು, ನಾನು ನಾಳೆ ಕೇಳಿದ್ರೆ ಬೈತೀರೇನು. ಪರ ಅಪರ ಆಗ್ಲೇ ಹೇಳಾಯ್ತು 7th ಚಾಪ್ಟರ್ ಅಲ್ಲಿ, ಮತ್ತೆ ಕ್ಷೇತ್ರಜ್ಞ ಅಂತ ಯಾಕೆ 13th ಚಾಪ್ಟರ್? ಅದನ್ನೇ ಅಪರ ಅನ್ನೋದನ್ನ ಕ್ಷೇತ್ರ ಅಂತ, ಪರ ಅನ್ನೋದನ್ನ ಕ್ಷೇತ್ರಜ್ಞ ಅಂತ ಇದ್ದಾನೆ ಅಷ್ಟೇ. ಗೊತ್ತಾಯ್ತು, ಅಲ್ಲಿ ಹೇಳಾಯ್ತಲ್ಲ ಚಾಪ್ಟರ್ 7 ಅಲ್ಲಿ ಆಗೋಯ್ತು. ಇವಾಗ ಅದನ್ನ ತತ್ವಜ್ಞಾನ ಹೇಳ್ಬೇಕಲ್ಲ, ಈ ಕ್ಷೇತ್ರಜ್ಞ ಇದಲ್ಲ, ಇವನ್ ಯಾರು ಅಂತ ಹೇಳ್ಬೇಕಲ್ಲ. ಇವನು ನಿಜ ಕ್ಷೇತ್ರಜ್ಞ ನಿಜ ಸ್ವರೂಪ ತಿಳಿಸ್ಕೊಡ್ಬೇಕು. ಅದನ್ನು ಅದಕ್ಕೆ 7ನೇ ಅಧ್ಯಾಯದಲ್ಲಿ ಸೂಚಿತವಾಗಿ ಪರಾಪರ ಪ್ರಕೃತಿ ಹೇಳಿದ್ದನ್ನೇ ಕ್ಷೇತ್ರಜ್ಞ ಅಂತ ತಗೊಂಡು ಆ ಕ್ಷೇತ್ರಜ್ಞ ಸ್ವರೂಪವನ್ನು ಹೇಳೋದ್ರ ಮೂಲಕ ಪರಮಾರ್ಥ ತತ್ವ ತಿಳಿಸ್ಕೊಡ್ತೀನಿ ಅಂತ ಹೊರಟಿದ್ದಾನೆ ಪರಮಾತ್ಮ. ಕ್ಷೇತ್ರಜ್ಞ ಗೊತ್ತಾಕೊಂಡ್ಬಿಟ್ರೆ ತತ್ವಜ್ಞಾನ ಆದಂಗೆ. ಕ್ಷೇತ್ರಜ್ಞ ಯಾರು ತಗೋಬೇಕು, ಕ್ಲಾಸ್ ಅಟೆಂಡ್ ಆಗಿ 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 ತತ್ವಜ್ಞಾನ. ಏನಪ್ಪ ಆಂಬಿಗ್ಯೂಟಿ ಬಂದಲ್ಲ, ಕನ್ಫ್ಯೂಷನ್. ಎಷ್ಟು ಗೋಳ್ಕೋತಾರೆ, ಅಲ್ಲಿ ಹಿಂಗೆ ಹೇಳ್ತಾರೆ, ಇಲ್ಲಿ ಹಿಂಗೆ ಹೇಳ್ತಾರೆ, ಇದನ್ನು ತಿಳಿಸಿ ಹೇಳ್ತಾರೆ, ಏನೋ ಮಾಡ್ತಾರೆ, ಅವಿಯಲ್ ಮಾಡ್ಬಿಟ್ಟು ಏನೋ ಮಾಡ್ಬಿಡ್ತಾರೆ. ಕನ್ಫ್ಯೂಸ್ ತೆಗೆಯಕ್ಕೆ ಹೊರಟಿದಾರೋ ಕನ್ಫ್ಯೂಸ್ ಮಾಡೋಕೆ ಹೊರಟಿದಾರೋ ಗೊತ್ತಾಗ್ತಿಲ್ಲ ಅವರಿಗೆ.
ಪ್ರಕೃತಿಶ್ಚ ತ್ರಿಗುಣಾತ್ಮಿಕಾ ಪ್ರಕೃತಿಶ್ಚ ತ್ರಿಗುಣಾತ್ಮಿಕಾ ಸರ್ವ ಕಾರ್ಯಕರಣ ವಿಷಯಾಕಾರೇಣ ಪರಿಣತ ಸರ್ವಕಾರ್ಯಕರಣ ವಿಷಯಾಕಾರೇಣ ಪರಿಣತಾ ಪುರುಷಸ್ಯ ಭೋಗಾಪವರ್ಗಾರ್ಥ ಕರ್ತವ್ಯತೆಯ ಪುರುಷಸ್ಯ ಭೋಗಾಪವರ್ಗಾರ್ಥ ಕರ್ತವ್ಯತೆಯ ದೇಹೇಂದ್ರಿಯಾದ್ಯಾಕಾರೇಣ ಸಂಬಂಧಿತೆ. ದೇಹೇಂದ್ರಿಯಾಕಾರೇಣ ಸಂಬಂಧತೆ. ಪ್ರಕೃತಿ ಆದಿ ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ ಅಂತ ಎರಡು ನಮ್ ಕಣ್ಣು ಕಾಣೋದು. ಆದಿದೈವಿಕ ಬಿಡಿ, ಶಾಸ್ತ್ರಗಮ್ಯ ಅದು. ಅದು ತ್ರಿಗುಣಾತ್ಮಕವಾದ ಪ್ರಕೃತಿ ಇದೆಯಲ್ಲ, ಸತ್ಯದ ಸ್ತಮ ಗುಣವಾಗಿರುವ ಪ್ರಕೃತಿ, ಅದೇ ತ್ರಿಗುಣ ಅಂದ್ರೆ ಸತ್ಯ ರಜಸ್ಸು ತಮಸ್ಸು, ಆದ ಹೊಟ್ಟೆ ಪ್ರಕೃತಿ. ಅದು ಎಲ್ಲ ದೇಹ ಇಂದ್ರಿಯ ಇಲ್ಲಿ ವಿಷಯಾಕಾರ, ಶಬ್ದಸ್ಪರ್ಶ ರೂಪ ರಸಗಂಧ ವಿಷಯಾಕಾರ ಈ ರೀತಿಯಾಗಿ ಪರಿಣಾಮಗೊಂಡಿದೆ. ಹಾಲು ಮೊಸರಾಗುವ ಹಾಗೇನೆಯೇ ಪ್ರಕೃತಿಯೇ, ತ್ರಿಗುಣಾತ್ಮಕವಾದ ಪ್ರಕೃತಿಯೇ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣವಾಗಿದೆ. ಹೊರಗಡೆ ಪಂಚಭೂತವಾಗಿ ಶಬ್ದಸ್ಪರ್ಶ ರೂಪ ರಸಗಂಧವಾಗಿ ಪರಿಣಾಮಗೊಂಡಿದೆ. ಎವಲ್ಯೂಷನ್, ಅದ ಪರಿಣಾಮ ಪ್ರಕ್ರಿಯೆ. ಯಾತಕ್ಕೆ ಈಗ ಪರಿಣಾಮಗೊಂಡಿದೆ? ಪುರುಷ ಇದಲ್ಲ, ಕ್ಷೇತ್ರಜ್ಞ, ಪರಾಪ್ರಕೃತಿ ಜೀವ, ಅವನಿಗೆ ಭೋಗ, ಯಾರು ಭೋಗಾಸಕ್ತ ಇದ್ದಾರೋ ಭೋಗವನ್ನು ತಂದ್ಕೊಳ್ಬೇಕು ಅನ್ನೋಕ್ಕೋಸ್ಕರ ಅಪವರ್ಗವನ್ನು, ಮೋಕ್ಷವನ್ನು ಅಪೇಕ್ಷೆ ಪಡುವಂಥವರಿಗೆ ಅದನ್ನು ಮಾಡಬೇಕು ಅಂತ ಅದು ದೇಹೇಂದ್ರಿಯ ಮುಂತಾದ ಆಕಾರದಿಂದ ಪರಿಣಾಮಗೊಂಡಿದೆ. ದೇಹೇಂದ್ರಿಯ ಮನೋಬುದ್ಧಿ ರೂಪದಿಂದ ಪ್ರಕೃತಿಯ ಪರಿಣಾಮಗೊಂಡಿದೆ. ಹೇಗೆ ಹಾಲೆ ಮೊಸರಾಗುತ್ತೋ ಪ್ರಕೃತಿಯ ದೇಹೇಂದ್ರಿಯ ಮನೋಬುದ್ಧಿಯಾಗಿರೋದು, ಪ್ರಕೃತಿಯ ಪಂಚಭೂತವಾಗಿರೋದು, ಪ್ರಕೃತಿಯ ಶಬ್ದಸ್ಪರ್ಶದಿಂದಾಗಿರೋದು. ಯಾತಕ್ಕಾಗಿದೆ ಅಂದರೆ ಭೋಗವನ್ನು ಅನುಭವಿಸ್ತೀನಿ ಅನ್ನೋನಿಗೆ ದೇಹೇಂದ್ರಿಯ ಮನೋಬುದ್ಧಿಯಿಂದ ಭೋಗ ಅನುಭವಿಸೋದಕ್ಕೂ ಆಗಬಾರ್ದು. ನಾನು ಮೋಕ್ಷ ಪಡ್ಕೋಬೇಕು ಅನ್ನೋನಿಗೂ ದೇಹೇಂದ್ರಿಯ ಮನೋಬುದ್ಧಿ ಬೇಕೇ ಬೇಕು. ದೇಹೇಂದ್ರಿಯ ಮನೋಬುದ್ಧಿ ಇರೋದು ಮೋಕ್ಷಕ್ಕೂ ಸಾಧನ, ಭೋಗಕ್ಕೂ ಸಾಧನ. ಹೆಂಗ್ ಬೇಕಾದ್ರೂ ನೀವು ಉಪಯೋಗಿಸ್ಕೋಬಹುದು ಅದನ್ನ. ಅಜೋಹ್ಯೇಕೋ ನಿಷಮಾಣವಂಶೆ, ಅಜೋಹ್ಯೇಕೋ ನಿಷಮಾಣವಂಶೆ ಜಹಾತ್ಯದ ಸ್ವಯಂ ಸಂಘಾತ ಇದಂ ಶರೀರಂ. ಸ್ವಯಂ ಸಂಘಾತಃ ಇದಂ ಶರೀರಂ. ಈ ಗುಂಪಿದೆಯಲ್ಲ, ಸಂಘಾತ ಅದು ಗುಂಪು, ಒಟ್ಟು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಇಷ್ಟರ ಒಟ್ಟಿದೆಯಲ್ಲ, ಇದಕ್ಕೆ ಶರೀರ ಅಂತ ಒಂದು ನಾಮಕರಣ ಹೆಸರು. ಯಾವುದು ಶರೀರ ಕೇಳಬೇಡಿ, ಶರೀರ ಎಲ್ಲಿದೆ ಕೇಳಬೇಡಿ, ಶರೀರ ಹೇಳಕ್ಕಾಗಲ್ಲ. ಇದು ಶರೀರವಾ, ಇದು ಶರೀರವಾ, ಇದು ಶರೀರವಾ ಅಂದ್ರೆ ಅದು ಶರೀರದ ಪಾರ್ಟ. ಎಲ್ಲವೂ ಶರೀರದ ಪಾರ್ಟೇ ಹೊರತು ಯಾವುದು ಶರೀರ ಇಲ್ಲ, ಯಾವುದು ಶರೀರವಲ್ಲ. ಅದು ಎಲ್ಲ ಸೇರಿದೆ ಇದೆ. ಎಲ್ಲ ಎಲ್ಲಿ ಸೇರಿದೆ? ತಲೆಯಲ್ಲಿ ಸೇರಿದೆಯೋ, ಕೈಯಲ್ಲಿ ಸೇರಿದೆಯೋ, ಕಾಲಲ್ಲಿ ಸೇರಿದೆಯೋ, ಅದು ಈ ಕೈಯಲ್ಲಿ ಸೇರಿದೆಯೋ, ಹೊಟ್ಟೆ ಎಲ್ಲಿ ಸೇರಿದೆ? ಎಲ್ಲೂ ಸೇರಿಯೇ ಇಲ್ಲ, ಎಲ್ಲ ಬೇರೆ ಬೇರೆ ಬೇರೆಯಾಗೇ ಇದೆ. ಅದು ಸೇರಿದೆ ಭ್ರಾಂತಿ ಇದೆ, ಒಂದು ಭ್ರಾಂತಿ ಇದೆ. ಶರೀರ ನಾನು, ಇದು ಶರೀರ ಅಂತ ಅನಿಸ್ಕೊಂಡಿದೆ. ತದೇತು ಭಗವಾನ್ ವಾಚ. ಇದನ್ನೇ ಭಗವಂತ ಶ್ಲೋಕ ರೂಪದಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ನಾಳೆ ಹೇಳೋಣ.